ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 22ನೇ ಸರ್ಗ ಮುಂದುವರೆದಿದೆ. ಸಮುದ್ರರಾಜ ರಾಮನ ಬಳಿಗೆ ಬಂದು ಆತನನ್ನ ಕಾಣಿಕೆ ಮುಂತಾದವುಗಳಿಂದ ಸಂತೋಷಪಡಿಸಿ ವಿಶ್ವಕರ್ಮನ ಪುತ್ರನಾದ ನಲನ ನೇತೃತ್ವದಲ್ಲಿ ಸಮುದ್ರದ ಮೇಲೆ ಸೇತುವೆ ರಚನೆ ಆಗಲಿ ಅಂತ ಹೀಗೆ ಹೇಳಿ ಅದೃಶ್ಯನಾದ. ನಲನು ಕೂಡ ಅದನ್ನ ಒಪ್ಪಿಕೊಂಡ. ರಾಮ ಸೇತುವೆಯನ್ನು ಕಟ್ಟಿ ನಾವು ಲಂಕೆ ಕಡೆಗೆ ಸಾಗೋಣ, ಶೀಘ್ರದಲ್ಲಿ ಸೇತುವೆ ನಿರ್ಮಾಣವನ್ನು ಪ್ರಾರಂಭ ಮಾಡಿ ಅಂತ ಕಪಿಗಳಿಗೆ ಆಜ್ಞಾಪಿಸಿದ. ಆ ಕಪಿಗಳು ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಸಂತುಷ್ಟರಾಗಿ ಹಾರುತ್ತಾ ನೆಗೆಯುತ್ತಾ ಆ ಸಮೀಪದಲ್ಲಿದ್ದಂಥ ದೊಡ್ಡ ದೊಡ್ಡ ಅರಣ್ಯಗಳನ್ನು ಪ್ರವೇಶ ಮಾಡಿದರು. ಸಮೀಪದಲ್ಲಿದ್ದ ಪರ್ವತ ಶಿಖರಗಳನ್ನು, ವೃಕ್ಷಗಳನ್ನು ಎಲ್ಲವನ್ನು ಮುರಿದು ತೆಗೆದುಕೊಂಡು ಅವನ್ನ ಕೆಲವನ್ನ ಎಳೆದುಕೊಂಡು ಸಮುದ್ರದ ತೀರಕ್ಕೆ ತೆಗೆದುಕೊಂಡು ಬಂದರು. ಇನ್ನು ಕೆಲವನ್ನ ತಲೆಯ ಮೇಲೆ ಹೊತ್ಕೊಂಡು ಬಂದರು. ಸಾಲು ವೃಕ್ಷ, ಮತ್ತಿ ವೃಕ್ಷ, ಕಗ್ಗಲಿ ವೃಕ್ಷ, ಬಿದಿರುಗಳು, ಕುಟಜ ವೃಕ್ಷ, ಅರ್ಜುನ, ತಿಲಕ, ಬೆಟ್ಟದ ತಾವರೆ, ಬಿಲ್ಲು ವೃಕ್ಷ, ಏಳೆಲೆಯ ಬಾಳೆಗಿಡ, ಕರ್ಣಿಕಾರ ವೃಕ್ಷ, ಮಾವಿನ ವೃಕ್ಷ ಮತ್ತು ಅಶೋಕ ವೃಕ್ಷ, ಹೀಗೆ ನಾನಾ ಥರದ ವೃಕ್ಷಗಳ ಕಾಂಡಗಳನ್ನು ಕಿತ್ತುಕೊಂಡು ಬಂದು ಸಮುದ್ರದಲ್ಲಿ ಹಾಕಿದರು. ಹಾಗೆ ಸಮುದ್ರದಲ್ಲೂ ಅವರು ತಂದು ಹಾಕಿದಂಥ ಬಂಡೆ ಕಲ್ಲುಗಳು, ಪರ್ವತದ ಶಿಖರಗಳು ಅವುಗಳಿಂದ ತುಂಬಿ ಹೋಯಿತು. ಕೆಲವು ವೃಕ್ಷಗಳನ್ನ ಬುಡ ಸಮೇತವಾಗಿ ಕಿತ್ಕೊಂಡು ಬಂದು ಸಮುದ್ರದಲ್ಲಿ ಹಾಕ್ತಿದ್ರು. ಕೆಲವನ್ನ ಬುಡಕ್ಕೆ ಸರಿಯಾಗಿ, ನೆಲಮಟ್ಟಕ್ಕೆ ಸರಿಯಾಗಿ ಕತ್ತರಿಸಿ ಅವುಗಳನ್ನು ತಂದು ಸಮುದ್ರದಲ್ಲಿ ಹಾಕ್ತಿದ್ರು. ದಾಳಿಂಬೆ ವೃಕ್ಷದ ಪೊದೆಗಳು, ತಾಲ ವೃಕ್ಷಗಳು, ತೆಂಗಿನ ಮರಗಳು, ವಿಭೀತಕ, ವಕುಲಕ ಮೊದಲಾದಂತಹ ವೃಕ್ಷಗಳು, ಹೀಗೆ ನಾನಾ ಥರದ ವೃಕ್ಷಗಳನ್ನು ತಂದು ಹಾಕಿದ್ರು. ದೊಡ್ಡ ದೊಡ್ಡ ಆನೆಯ ಗಾತ್ರದಲ್ಲಿದ್ದಂತಹ ಬಂಡೆ ಕಲ್ಲುಗಳನ್ನು ತಂದರು. ದೊಡ್ಡ ದೊಡ್ಡ ಪರ್ವತಗಳನ್ನು ಕೂಡ ಕಿತ್ತು ಹೊತ್ಕೊಂಡು ಬರುವಂತಹ ಶಕ್ತಿ ಇದ್ದವರು ಕೆಲವರು ಇದ್ರು. ಕೆಲವರು ಅದರಲ್ಲಿ ಅಲ್ಪ ಶಕ್ತಿ ಇದ್ದಂತಹ ವಾನರರು ಯಂತ್ರಗಳ ಮೂಲಕ ಆ ಪರ್ವತದ ಶಿಖರಗಳನ್ನು, ಬಂಡೆ ಕಲ್ಲುಗಳನ್ನು ಹೊತ್ಕೊಂಡು ಬಂದು ಸಮುದ್ರದಲ್ಲಿ ತಂದು ಸಾಗಿಸಿದರು. ಸಮುದ್ರದ ನೀರೆಲ್ಲವೂ ಕೂಡ ಅವರು ಆ ಥರ ತಂದು ಹಾಕಿದಾಗ ಚಿಮ್ಮಿ ಹೋಯಿತು, ಮೇಲಕ್ಕೆ ಚಿಮ್ಮುತ್ತಾ ಇತ್ತು. ತಾತ್ಪರ್ಯನಿರ್ಣಯದ ವ್ಯಾಖ್ಯಾನಕ್ಕನುಸಾರವಾಗಿ ಇದು ಒಂದು ಅಂಶವನ್ನು ನಾವು ಗಮನಿಸಬೇಕು. ವಿಭಿನ್ನ ಪರ್ವತಗಳ ಬಳಿಗೆ ಹೋಗಿ ಅಲ್ಲಿದ್ದಂಥ ವೃಕ್ಷಗಳನ್ನ, ಅಲ್ಲಿದ್ದಂಥ ಬಂಡೆ ಕಲ್ಲುಗಳನ್ನ ಕಿತ್ಕೊಂಡು ಬಂದ್ರಲ್ಲ ಅವರು, ಆ ಕಿತ್ಕೊಂಡು ಬರುವಾಗ ಸಮುದ್ರದ ಸಮೀಪ ಇರುವಂತಹ ಅರಣ್ಯಗಳು, ಸಮೀಪದ ಇರುವಂತಹ ಪರ್ವತಗಳನ್ನು ಮಾತ್ರ ಅವರು ಸ್ಪರ್ಶ ಮಾಡಿದ್ದಲ್ಲ ಈ ಕಪಿಗಳು. ಅದರ ಹೊರತು ಭೂಮಂಡಲದಲ್ಲಿದ್ದಂತಹ ಬೇರೆ ಬೇರೆ ಕೆಲವು ಅರಣ್ಯಗಳಿಗೆ, ಆ ಪರ್ವತಗಳಿಗೂ ಕೂಡ ಅವರು ಹೋದ್ರಂತೆ. ಅಲ್ಲೆಲ್ಲ ಹೋಗಿ ಅಲ್ಲಿದ್ದಂತಹ ಪರ್ವತಗಳ ಅಭಿಮಾನಿ ದೇವತೆಗಳ ಕಡೆಯಿಂದ ಆಯಾ ಪರ್ವತದ ಶಿಖರಗಳನ್ನು ತೆಗೆದುಕೊಂಡು ಬಂದರು. ಇದು ರಾಮನ ಕಾರ್ಯ. ನಮ್ಮದಾದಂತಹ ಸೇವೆಯನ್ನ ನಾವು ಈ ಸಂದರ್ಭದಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆ ಅಭಿಮಾನಿ ದೇವತೆಗಳು ತಮ್ಮ ತಮ್ಮ ಶಿಖರಗಳನ್ನು ಕೊಟ್ಟರು. ಸ್ವಯಂ ಹನುಮಂತ ಮೇರು ಪರ್ವತಕ್ಕೆ ಹೋದನಂತೆ. ಹೋಗಿ ಅಲ್ಲಿ ಚತುರ್ಮುಖನೇ ಕೊಟ್ಟಂತ ಒಂದು ಶಿಖರವನ್ನ ತೆಗೆದುಕೊಂಡು ಬಂದ. ಇದೆಲ್ಲ ಮಹಾಭಾರತದ ಮಾಹಿತಿ. ಮಹಾಭಾರತದಲ್ಲೂ ಕೂಡ ರಾಮಾಯಣದ ವರ್ಣನೆ ಒಂದಿಷ್ಟಿದೆ, ಅದರಲ್ಲಿ ಬಂದಂತಹ ಮಾಹಿತಿ ಇವೆಲ್ಲವೂ. ಅವೆಲ್ಲವೂ ಕೂಡ ಸಮುದ್ರದಲ್ಲಿ ತೇಲಿದವು. ಯಾಕಂದ್ರೆ ಅಗಾಧವಾದ ಸಮುದ್ರ ಇತ್ತು, 100 ಯೋಜನ ಉದ್ದವಾಗಿತ್ತು, 5-10 ಯೋಜನದಷ್ಟು ಅಗಲವಾಗಿತ್ತು. ಇಂತಹ ವಿಶಾಲವಾದ ಸೇತುವೆಯನ್ನು ಕಟ್ಟಬೇಕಾದ್ರೆ ತೀರಾ ಸಣ್ಣ ಸಣ್ಣ ಪರ್ವತಗಳು, ಆ ಪರ್ವತಗಳಲ್ಲಿ ದೊರೆಯಬಹುದಾದಂತಹ ಶಿಖರಗಳು, ಇದರಿಂದ ಕಾರ್ಯ ಪೂರ್ಣ ಆಗುವಂತಿರಲಿಲ್ಲ. ಅದಕ್ಕಾಗಿ ಮೇರು ಪರ್ವತ ಮೊದಲಾದಂತಹ ಪರ್ವತಗಳಿಗೂ ಹೋಗಿ ಅಲ್ಲಿಂದ ಅವುಗಳನ್ನ ಪ್ರಾರ್ಥನೆ ಮಾಡಿ ಆ ಶಿಖರಗಳನ್ನು, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಅವರು ತೆಗೆದುಕೊಂಡು ಬಂದರು. ಸಮೂಲಾಂಶ್ಚ ವಿಮೂಲಾಂಶ್ಚ ಪಾದಪಾನ್ ಹರಿಸತ್ತಮಾಹ
ಇಂದ್ರಕೇತು ನಿವೋದ್ಯಮ್ಯ ಪ್ರಜಹೃಹು ಹರಯಸ್ತರೂನ್ ಚ್ಯೂತೈಶ್ಚ ಅಶೋಕ ವೃಕ್ಷೈಶ್ಚ ಸಾಗರಂ ಸಮಪೂರಯನ್. ನಾನಾ ಥರದ ವೃಕ್ಷಗಳು ಅದರಿಂದೆಲ್ಲ ಅವರು ತುಂಬಿದ್ರು. ಪರ್ವತಾಂಶ ಸಮುತ್ಪಾಟ್ಯ ಯಂತ್ರೈಹಿ ಪರಿವಹಂತಿ ಚ. ವಾನರ ಸೈನ್ಯ ಅಂತಂದ್ರೆ ಅವರು ಕೇವಲ ಹಲ್ಲುಗಳಿಂದ ಉಗುರುಗಳ ಮೂಲಕ ತಮ್ಮ ಬಾಹು ಬಲದ ಮೂಲಕ ಯುದ್ಧ ಮಾಡುವಂಥವ್ರು. ನಾನಾ ಥರದ ಶಸ್ತ್ರಾಸ್ತ್ರಗಳಲ್ಲಿ ಅವರಿಗೆ ಪಾರಂಗತಿ ಇಲ್ಲ ಅಂತ ನಾವು ಎಷ್ಟೋ ಸರಿ ಭಾವಿಸಿದಂತೆ ಕಾಣಿಸ್ತದೆ. ಅದಕ್ಕೆ ಸರಿಯಾಗಿ ಅವರು ಕೂಡ ಅನೇಕ ಶಸ್ತ್ರಾಸ್ತ್ರಗಳನ್ನ, ನಾನಾ ರೀತಿಯಾದ ಶಸ್ತ್ರಾಸ್ತ್ರಗಳನ್ನ ಉಪಯೋಗ ಮಾಡಿದ್ರು ವರ್ಣನೆಯನ್ನು ಬಹಳ ಅಲ್ಪವಾಗಿ ಕೇಳ್ತೇವೆ ನಾವು, ಬಹಳ ವಿರಳವಾಗಿ ಕೇಳ್ತೇವೆ. ಇದನ್ನು ಗಮನಿಸಬೇಕು. ಯಂತ್ರೈಹಿ ಪರಿವಹಂತಿ ಚ. ಯಂತ್ರಗಳ ಮೂಲಕ ದೊಡ್ಡ ದೊಡ್ಡ ಗಾಡಿಗಳಲ್ಲಿ, ಯಂತ್ರಚಾಲಿತವಾದಂತಹ ಗಾಡಿಗಳಿದ್ದಿರಬೇಕು. ಅವುಗಳಲ್ಲಿ ಪರ್ವತದ ಶಿಖರಗಳನ್ನು, ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಹಾಕ್ಕೊಂಡು ಅವುಗಳನ್ನು ಎಳೆದುಕೊಂಡು ಬಂದು ಸಮುದ್ರದಲ್ಲಿ ಹಾಕಿದರು ಅಂತ ಅದನ್ನ ಗಮನಿಸಬೇಕು. ಕೆಲವು ವಾನರರು ಬಂಡೆಕಲ್ಲುಗಳನ್ನು ತಂದು ಹಾಕ್ತಾ ಇದ್ರು. ಇನ್ನು ಕೆಲವರು ಆ ಸೇತುವೆ ನಿರ್ಮಾಣ ಮುಂದೆ ಸಾಗಬೇಕಾದಂತಹ ಮಾರ್ಗವನ್ನ ಸರಿಯಾಗಿ ಸೂಚನೆ ಮಾಡಲಿಕ್ಕಾಗಿ ಉದ್ದಕ್ಕೂ ಕೂಡ, ಇಲ್ಲಿಂದ ಆ ತುದಿಯ ತನಕವೂ ಕೂಡ ಕೈಯಲ್ಲಿ ದಾರವನ್ನು ಹಿಡಿದುಕೊಂಡು ಸೇತುವೆ ಹೇಗೆ ನಿರ್ಮಾಣ ಆಗಬೇಕು ಅನ್ನೋದನ್ನ ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡಲಿಕ್ಕಾಗಿ ನಿಂತ್ಕೊಂಡಿದ್ರು. ನಲ ಆ ಕಪಿನಾಯಕರು ತಂದಂತಹ ವೃಕ್ಷಗಳನ್ನ, ಬಂಡೆಕಲ್ಲುಗಳನ್ನ, ಪರ್ವತಗಳನ್ನ ಯಥಾಯೋಗ್ಯವಾದ ಸ್ಥಾನಗಳಲ್ಲಿ ಇಟ್ಟು ಆ ನಿರ್ಮಾಣ ಕಾರ್ಯವನ್ನು ಮುಂದುವರಿಸಿದ. ಮೊನ್ನೆ ದಿವಸನೇ ಹೇಳಿದ್ದೆ, ಈ ಸಮುದ್ರಕ್ಕೆ ನಡುವೆಯಲ್ಲೂ ಕೂಡ ಸ್ತಂಭಗಳಿದ್ದಂತೆ ಕಾಣೋದಿಲ್ಲ. ಮೊದಲು ಸ್ತಂಭಗಳನ್ನು ನಿರ್ಮಾಣ ಮಾಡಿ ಆ ಸ್ತಂಭಗಳ ಆಧಾರದ ಮೇಲೆ ಸೇತುವೆಯನ್ನು ನಿರ್ಮಾಣ ಮಾಡುವಂತೆ ಕಾಣೋದಿಲ್ಲ. ಆ ಬಂಡೆಕಲ್ಲುಗಳು, ವೃಕ್ಷಗಳು ಮತ್ತು ಪರ್ವತದ ಶಿಖರಗಳು ಪರಸ್ಪರ ರಾಮನ ಪ್ರಭಾವದಿಂದ ಅಂಟಿಕೊಂಡು ವಿಶಾಲವಾದಂತಹ ಸೇತುವೆ ನಿರ್ಮಾಣ ಆಗಿದ್ದು ಕಾಣಿಸ್ತದೆ. ಹೀಗೆ ಬರೀ ವೃಕ್ಷಗಳು ಮತ್ತು ಬಂಡೆಕಲ್ಲುಗಳು ಅಷ್ಟೇ ಅಲ್ಲ, ಹುಲ್ಲುಗಳನ್ನು ಕೂಡ ತಂದಿದ್ರು. ಅಳಿಲಿನ ಒಂದು ಕಥೆ ಕೇಳ್ತೇವೆ ನಾವು. ಅಳಿಲು ಒಂದು ತನ್ನ ಕೈಯಿಂದ ಆದಂಥ ಸಣ್ಣ ಸಹಾಯವನ್ನು ಮಾಡಿತು ಅಂತ ಹೇಳಿ, ಅದನ್ನು ನಾವು ಆನಂದ ರಾಮಾಯಣದಲ್ಲಾಗಲಿ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಇಲ್ಲಿ ನೋಡಿಲ್ಲ. ಬೇರೆ ಯಾವುದಾದ್ರೂ ರಾಮಾಯಣದಲ್ಲಿ ಇದ್ದಿರಬೇಕು, ಅಥವಾ ಯಾವುದಾದ್ರೂ ಒಂದು ಜನಜನಿತವಾದಂಥ ಜಾನಪದ ಕಥೆ ಇದ್ದಿರಬೇಕು. ಅಂತೂ ಅಲ್ಲಿ ನಾವು ನೋಡ್ಬೇಕಾದ ಏನಂತಂದ್ರೆ, ಕಪಿಗಳ ಸೈನ್ಯ ಇತ್ತು, ಕರಡಿಗಳ ಸೈನ್ಯ ಇತ್ತು. ದೇವತೆಗಳು 33 ಕೋಟಿ ಸಂಖ್ಯೆಯ ದೇವತೆಗಳು ಅಂತ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಆ ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಅನೇಕ ರೂಪದಿಂದ ಹುಟ್ಟಿದ್ರು ಅಂತಿದೆ. ವಿಶ್ವಕರ್ಮ ನಲನ ರೂಪದಲ್ಲಿದ್ದ, ಯಮ ಒಂದು ರೂಪದಲ್ಲಿದ್ದ, ಹೀಗೆ ವರುಣ ಮತ್ತೊಂದು ರೂಪದಲ್ಲಿದ್ದ. ಅವರು ಒಂದೊಂದೇ ರೂಪದಲ್ಲಿದ್ದಲ್ಲ, ಒಬ್ಬೊಬ್ಬ ದೇವತೆಯು ಕೂಡ ತನ್ನ ವಿಭಿನ್ನ ಅಂಶಗಳ ಮೂಲಕ ನಾನಾ ಅವತಾರಗಳನ್ನು ತಾಳಿದ್ದ. ಹಾಗಾಗಿ ಕಪಿಗಳ ಸೈನ್ಯ ಇದೇನಾಗಿತ್ತು, ಬಹಳ ವಿಶಾಲವಾಗಿ ಬೆಳೆದಿತ್ತು. ಕೋಟಿಗಟ್ಟಲೆ ಕಪಿಗಳಿದ್ರು. ಇಡೀ ವಾಲ್ಮೀಕಿ ರಾಮಾಯಣದಲ್ಲೂ ಮತ್ತು ಆನಂದ ರಾಮಾಯಣದಲ್ಲೂ ಕೂಡ ಕಪಿಗಳ ಸಂಖ್ಯೆಯನ್ನು ಇಷ್ಟೇ ಅಂತ ಹೇಳಿ ಎಲ್ಲೂ ನಿರ್ಧಾರ ಮಾಡಲೇ ಇಲ್ಲ. ಒಂದೊಂದು ಗುಂಪು ಎಷ್ಟಿತ್ತು, ಒಂದು ಗುಂಪಿನಲ್ಲಿ 100 ಕೋಟಿ, ಮತ್ತೊಂದು ಗುಂಪಿನಲ್ಲಿ 1000 ಕೋಟಿ, ಹೀಗೆ ವರ್ಣನೆ ಮಾಡ್ತಾರೆ ಹೊರತು ಒಟ್ಟಾರೆ ಸಂಖ್ಯೆ ಎಷ್ಟಿತ್ತು ಅನ್ನೋ ವರ್ಣನೆ ನಮ್ಗೆ ಎಲ್ಲೂ ಕೇಳಿ ಬರೋದೇ ಇಲ್ಲ. ಹಾಗಾಗಿ ದೇವತೆಗಳು ಅಳಿಲು ಮುಂತಾದ ಬೇರೆ ಬೇರೆ ರೂಪಗಳನ್ನು ಕೂಡ ತಾಳಿ ಸೇತುವೆ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಿರಬಹುದು. ಹುಲ್ಲು ಅಂತ ಪ್ರಶ್ನೆ ಬಂತಲ್ಲ, ತೀರಾ ಹುಲ್ಲನ್ನು ತರಬೇಕಾದ್ರೆ ದೊಡ್ಡ ಕಪಿ ಏನು ಬೇಕಾಗಿಲ್ಲ. ಮಹಾಬಲಿಷ್ಠವಾದಂಥ ಕಪಿಯೊಬ್ಬ, ಯಾವನೋ ಒಬ್ಬ ದೇವತೆಯ ಅವತಾರಭೂತನಾಗಿ ಹುಲ್ಲುಗಳನ್ನು ಹೊತ್ಕೊಂಡು ಬರಬೇಕಾದಂಥ ಅವಶ್ಯಕತೆ ಅಲ್ಲಿ ಏನಿಲ್ಲ. ಹುಲ್ಲು ತಗೊಂಡು ಬರೋದಿದ್ರೆ ಮತ್ತೊಂದು ಯಾವುದೋ ಕ್ಷುದ್ರವಾದ ಪ್ರಾಣಿ ಇದ್ದಿರಬೇಕು ಅಂತ ಹೀಗೆ ಕಾಣಿಸ್ತದೆ. ಅವರು ಒಟ್ಟಾರೆ ಸೇತುವೆಯನ್ನ 5 ದಿವಸಗಳಲ್ಲಿ ನಿರ್ಮಾಣ ಮಾಡಿ ಮುಗಿಸಿದ್ರು. ಮೊದಲನೇ ದಿವಸದಲ್ಲಿ ಒಂದಷ್ಟು ಯೋಜನೆ, ಎರಡನೇ ದಿವಸದಲ್ಲಿ ಮತ್ತಷ್ಟು ಯೋಜನೆ ಅಂತ ಹೀಗೆ ನಿರ್ಮಾಣ ಮಾಡಿ ಮುಗಿಸಿದ್ರು. ಮೊದಲನೇ ದಿವಸದಲ್ಲಿ 14 ಯೋಜನದ ದೂರದವರೆಗೆ ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡಿದರು. ಎರಡನೇ ದಿವಸದಲ್ಲಿ 20 ಯೋಜನದಷ್ಟು ನಿರ್ಮಾಣ ಮಾಡಿದರು. ಮೂರನೇ ದಿವಸದಲ್ಲಿ 21 ಯೋಜನ ನಿರ್ಮಾಣ ಮಾಡಿದರು. ನಾಲ್ಕನೇ ದಿವಸದಲ್ಲಿ 22 ಮತ್ತು 5ನೇ ದಿವಸದಲ್ಲಿ 23 ಯೋಜನದಷ್ಟು ಸೇತುವೆಯನ್ನು ನಿರ್ಮಾಣ ಮಾಡಿದರು. ಒಟ್ಟಾರೆ 5 ದಿವಸಗಳಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಮುಗಿದು ಹೋಯಿತು. ಆ ಸೇತುವೆಯನ್ನ ಬಹಳ ದೂರದಿಂದ ನೋಡಿದ್ರೆ, ಸಮೀಪದಲ್ಲಿ ಅದು ಗೊತ್ತಾಗ್ಲಿಕ್ಕಿಲ್ಲ, ಬಹಳ ದೂರದಿಂದ ಆ ಸೇತುವೆಯನ್ನ ಆಕಾಶದ ಮಾರ್ಗದ ಮೂಲಕವಾಗಿ ಏನಾದರೂ ನೋಡಿದ್ರೆ ಆ ಸೇತುವೆ ಸ್ವಾತಿ ಪಥದಂತೆ ಕಾಣಿಸ್ತಾ ಇತ್ತಂತೆ. ಸ್ವಾತಿ ಪಥ ಅಂತಂದ್ರೆ ಅಮಾವಾಸ್ಯೆಯ ಕತ್ತಲಿನ ರಾತ್ರಿಯಲ್ಲಿ, ಕಾಳ ರಾತ್ರಿಯಲ್ಲಿ ನಾವು ಆಕಾಶವನ್ನು ದಿಟ್ಟಿಸಿದ್ರೆ ಆಗ ಕ್ಷೀರ ಪಥ ಅಂತ ನೋಡ್ತೇವೆ.
ಕೆಲವು ನಕ್ಷತ್ರಗಳು ದಟ್ಟವಾಗಿ ಒಂದೇ ಕಡೆ ಚಿತ್ತೈಸಿ ಆ ನಕ್ಷತ್ರಗಳ ಒಂದು ವಿಶಾಲವಾದಂತಹ ಮಾರ್ಗವೇ ನಿರ್ಮಾಣ ಆದಂತೆ ಕಾಣಿಸುತ್ತದೆ. ನಕ್ಷತ್ರಗಳು ಬಿಡಿ ಬಿಡಿಯಾಗಿ ವಿರಳವಾಗಿ ದೂರ ದೂರ ಇರೋದಂತೂ ಅದು ಇದ್ದದ್ದೇ. ಕೆಲವು ನಕ್ಷತ್ರಗಳು ತೀರ ಸಮೀಪ ಒಂದಕ್ಕೆ ಒಂದು ಒತ್ತಿಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆ ವಿಶಾಲವಾದಂತಹ ಒಂದು ದಾರಿಯ ರೂಪದಲ್ಲಿ, ಒಂದು ಅಗಲವಾದಂತಹ ಪಟ್ಟಿಯ ರೂಪದಲ್ಲಿ ಕಾಣುವುದನ್ನು ನಾವು ನೋಡ್ತೇವೆ. ಅಂಥವು ಬಹಳ ಇರಲಿಕ್ಕಿಲ್ಲ, ಅಂತೂ ವಿರಳವಾಗಿ ಕೆಲವು ಇದ್ದಿರಬಹುದು. ಅಂಥದ್ರಲ್ಲಿ ಒಂದು ಸ್ವಾತಿ ಪಥ ಅಂತ ಕರೀತಾರೆ. ಅದು ದಕ್ಷಿಣೋತ್ತರವಾದಂತಹ ಒಂದು ಆಕಾಶ ಮಾರ್ಗ ಅಂತೆ. ದಕ್ಷಿಣದಿಂದ ಉತ್ತರ ದಿಕ್ಕಿನ ಕಡೆಗೆ ಆಕಾಶದಲ್ಲಿ ಕಾಣುವಂತಹ ಒಂದು ಪಟ್ಟಿ ಅದು. ಕೆಲವು ನಕ್ಷತ್ರಗಳ ಆಕಾಶಕಾಯಗಳ ಸಮೂಹ. ವಾಯುಪುರಾಣದಲ್ಲಿ ಹಸ್ತಚಿತ್ತ ತಥಾ ಸ್ವಾತಿ ಮಧ್ಯವೀಚ್ಛ ಅಭಿವಿಷ್ಟುತ, ಅದನ್ನ ದಾರಿ ಅಂತೆ, ಅಗಲವಾದಂಥ ದಾರಿ ಅಂತ ಅದು ಕಾಣಿಸ್ತದೆ. ಸುತ್ತಲೂ ವಿಶಾಲವಾದಂತಹ ಕಪ್ಪಾದಂತಹ ಆಕಾಶ, ಅದರ ನಡುವೆ ಈ ಸ್ವಾತಿ ಪಥ, ನಕ್ಷತ್ರಗಳ ಒಂದು ಸಮೂಹ, ಒಂದು ಅಗಲವಾದಂಥ ಪಟ್ಟಿ. ಅದರಂತೆ ಆ ಕಪ್ಪಾದಂಥ ನೀರು ಉಳ್ಳಂಥ ಈ ಸಮುದ್ರದ ನಡುವೆ ಈ ಅಗಲವಾದಂಥ 100 ಯೋಜನ ವಿಸ್ತಾರವಾದಂಥ, ಕೆಲವು ಕಡೆ 5 ಯೋಜನ ಅಗಲ ಅಂತಿದೆ, ಇನ್ನು ಕೆಲವು ಕಡೆ 10 ಯೋಜನ ಅಂತಿದೆ, ಅಂತೂ ಉದ್ದ ಅಂತೂ 100 ಯೋಜನ ದೂರ ಇತ್ತು. ಇಂಥ ವಿಶಾಲವಾದಂತಹ ಆ ಸೇತುವೆ ಸ್ವಾತಿ ಪಥದಂತೆ ಕಾಣಿಸ್ತಾ ಇತ್ತು. ಆ ಸೇತುವೆಯನ್ನು ನೋಡಲಿಕ್ಕೆ ದೇವತೆಗಳು, ಗಂಧರ್ವರು, ಸಿದ್ಧರು, ಮಹರ್ಷಿಗಳು ಕೂಡ ಆಕಾಶದಲ್ಲಿ ಬಂದು ನಿಂತ್ಕೊಂಡ್ರು. ಅವರಿಗೂ ಅದು ದೊಡ್ಡ ಆಶ್ಚರ್ಯವೇ ಆಗಿತ್ತು. ಈ ಕಪಿಗಳೆಲ್ಲ ಸೇರಿ ಮಾಡಿದಂತಹ ಮಹಾಕಾರ್ಯ 10 ಯೋಜನ ಅಗಲವಾಗಿತ್ತು ಅಂತ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿದೆ. ಆನಂದ ರಾಮಾಯಣದಲ್ಲೂ ಮತ್ತೊಂದು ಕಡೆ ಎಲ್ಲೂ ಒಂದು ಕಡೆ ಅದು 5 ಯೋಜನ ಅಗಲವಾಗಿತ್ತು ಅಂತ ಹೇಳಿದನ್ನು ಕೂಡ ನಾವು ಗಮನಿಸ್ತೀವಿ. ವಾನರ ಸೈನಿಕರು ಅದನ್ನ ಹಾರಾಡ್ತಾ, ಕುಣಿದಾಡ್ತಾ, ಗರ್ಜನೆ ಮಾಡ್ತಾ, ತಮ್ಮ ಉತ್ಸಾಹವನ್ನು ತೋರಿಸ್ತಾ ಆ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು. ಸಮಸ್ತ ಪ್ರಾಣಿಗಳಿಗೂ ಕೂಡ ಅದೊಂದು ದೊಡ್ಡ ಆಶ್ಚರ್ಯದ ಸಂಗತಿಯೇ ಆಗಿತ್ತು. ಬರೇ ದೇವತೆಗಳಿಗೆ ಅವರಿಗೆ ಮಾತ್ರ ಅಂತಲ್ಲ, ಸಮಸ್ತ ಪ್ರಾಣಿಗಳಿಗೂ ಕೂಡ ಅದೊಂದು ಆಶ್ಚರ್ಯದ ಸಂಗತಿ. ಅದನ್ನ ಈ ಮೊನ್ನೆ ವರದಿಗಳ ಪ್ರಕಾರ ನೀವು ನೋಡಿದ್ದಿರಬೇಕು. ಉಪಗ್ರಹಗಳ ಮೂಲಕ ಸೇತುವೆ ಚಿತ್ರವನ್ನು ತೆಗೆದು ಅಂಥದ್ದೊಂದು ಸೇತುವೆ, ಅಂಥದ್ದೊಂದು ಅದ್ಭುತವಾದ ರಚನೆ ಅಲ್ಲಿದ್ದದ್ದು ಹೌದು ಅಂತನ್ನೋದನ್ನ ಇದ್ದದ್ದು ಹೌದು. ಆದರೆ ಕಾಲಕ್ರಮೇಣ ಸಮುದ್ರ ಉಕ್ಕೇರಿ ಅದರ ಮೂಲಕ ಆ ಸೇತುವೆ ಏನಿದೆ ಅದು ನೀರಿನಲ್ಲಿ ಮುಳುಗಿ ಹೋಗಿದೆ ಅಂತ ಹೀಗೆ ಗಮನಿಸ್ತಾರೆ. ಕೆಲವರು ಪೂರ್ಣ ಸೇತುವೆ ರಚನೆ ಆದಮೇಲೆ ಉತ್ತರ ಕಡೆಯಿಂದ ದಕ್ಷಿಣದ ಕಡೆಗೆ ಸಾಗಿ ಬಂದರು. ಕೆಲವರು ಆ ಸೇತುವೆಯನ್ನು ಕಟ್ತಾ ಕಟ್ತಾ ಹಾಗೆ ಲಂಕಾನಗರಕ್ಕೆ ಹೋಗಿ ಮುಟ್ಟೇ ಬಿಟ್ರು. ಸ್ತ್ರೀಯರ ಕೇಶಪಾಶದಲ್ಲಿ ಹಣೆಯ ಮೇಲಿರುವಂತಹ ಬೈತಲೆ ಏನಿರ್ತದಲ್ಲ, ಅದರಂತೆ ಕೂಡ ಆ ಸೇತುವೆ ರಚನೆ ಆಗಿತ್ತು. ಸೇತುವೆ ಸಿದ್ಧ ಆದ ಕೂಡಲೇ ವಿಭೀಷಣ ಮಾಡಿದ ಮೊದಲನೇ ಕೆಲಸ ಏನಂದ್ರೆ, ಸಮುದ್ರದ ಆಚೆ ಕಡೆ ದಡಕ್ಕೆ ಹೋಗಿ ನಿಂತ್ಕೊಂಡ. ಅಲ್ಲಿ ಶತ್ರುಗಳು ಯಾರಾದರೂ ಬಂದು ನಮ್ಮ ಸೈನ್ಯಕ್ಕೆ ಯಾವುದೇ ಆತಂಕವನ್ನು ತಂದು ಒಡ್ಡಬಾರದು ಅನ್ನೋ ಕಾರಣಕ್ಕಾಗಿ ಗದಾಪಾಣಿಯಾಗಿ ಹೋಗಿ ಅಲ್ಲಿ ಆತ ನಿಂತ್ಕೊಂಡಿದ್ದ. ಅದಾದ ಮೇಲೆ ಸುಗ್ರೀವ ರಾಮನಿಗೆ ಹೇಳಿದ, ನೀನು ಹನುಮಂತನ ಹೆಗಲ ಮೇಲೆ ಕುಳಿತುಕೋ, ಅಂಗದನ ಹೆಗಲ ಮೇಲೆ ಲಕ್ಷ್ಮಣ ಕುಳಿತುಕೊಳ್ಳಿ, ನಿಮ್ಮಿಬ್ಬರನ್ನ ಕರೆದುಕೊಂಡು ಅವರಿಬ್ಬರು ಕ್ಷಣದಲ್ಲಿ ಈ ಸಮುದ್ರವನ್ನು ದಾಟ್ತಾರೆ. ಅದರಂತೆ ಸುಗ್ರೀವ ಮತ್ತು ಅಂಗದ, ಹನುಮಂತ ಈ ಮೂವರು ರಾಮ ಲಕ್ಷ್ಮಣರ ಸಮೇತರಾಗಿ ಆಕಾಶದಲ್ಲಿ ಪ್ರಯಾಣ ಮಾಡಿದರು. ಇನ್ನು ಕೆಲವರು ಸೇತುವೆ ಮಧ್ಯಭಾಗದಲ್ಲಿ ಹೋಗ್ತಾ ಇದ್ರು. ಕೆಲವರು ಕಪಿಗಳು ಸೇತುವೆ ಆ ತುದಿಯಲ್ಲಿ ಈ ತುದಿಯಲ್ಲಿ ಸಂಚಾರ ಮಾಡ್ತಾ ಇದ್ರು. ಇನ್ನು ಕೆಲವರು ಇಷ್ಟೆಲ್ಲ ಸೇತುವೆಯನ್ನು ಕಟ್ಟಿದ್ರು. ಉತ್ಸಾಹದಿಂದ ಅವರು ಆ ಸೇತುವೆಯನ್ನು ಬಿಟ್ಟು ಈಜಿಕೊಂಡು ಸಮುದ್ರವನ್ನು ದಾಟಿದ್ರು. 100 ಯೋಜನದಷ್ಟು ವಿಸ್ತಾರವಾದಂತಹ ಸಮುದ್ರವನ್ನು ಈಜಿಕೊಂಡು ದಾಟಿಬಿಟ್ರು. ಹೀಗೆ ಆ ನಲಸೇತುವೆಯ ಮೂಲಕವಾಗಿ ಅಪಾರವಾದಂತಹ ಕಪಿಗಳ ಸೈನ್ಯ ಎಲ್ಲ ಆ ಸಮುದ್ರವನ್ನು ದಾಟಿತ್ತು. ಸಮುದ್ರವನ್ನು ದಾಟಿತ್ತು ಹೌದು, ಅದು ಈಗ ಪೂರ್ಣವಾಗಿ ದಾಟಿತ್ತು ಅಂತ ಅಲ್ಲ ಅದು. ಯಾಕೆಂದ್ರೆ ಕಪಿಗಳು ಇನ್ನೂ ಕೂಡ ಬರ್ತಾನೆ ಇದ್ರಂತೆ. ಈ ಸೇತುವೆ ಎಲ್ಲ ರಚನೆ ಆದ್ಮೇಲೆ ಮುಂದಿನ ಕೆಲವು ಸ್ವರ್ಗಗಳಲ್ಲಿ ನಾವು ಅದನ್ನು ಶ್ರವಣ ಮಾಡ್ತೇವೆ. ರಾವಣ ತನ್ನ ಒಂದು ಉನ್ನತವಾದಂತಹ ಉಪ್ಪರಿಗೆಯ ಮೇಲೆ ಹೋಗಿ ನಿಂತ್ಕೊಂಡು ಅಲ್ಲಿಂದ ಈ ರಾಮನ ಸೈನ್ಯದ ಪ್ರವೇಕ್ಷಣೆಯನ್ನು ಮಾಡಿದಾಗ ಅವನ ಜೊತೆ ಇದ್ದಂಥ ಗೂಢಚಾರರು ಅವನಿಗೆ ಇದನ್ನೆಲ್ಲ ವರದಿ ಮಾಡಿದರು. ನೋಡಲ್ಲಿ ಕಪಿಗಳು ಕೆಲವರು ಬಂದು ತಂಗಿದ್ದಾರೆ, ಕೆಲವರು ಸೇತುವೆ ಮಧ್ಯಭಾಗದಲ್ಲಿದ್ದಾರೆ, ಕೆಲವರು ಇನ್ನೂ ಬರ್ತಿದ್ದಾರೆ. ವಿಳಂಬವಾಗಿ ಯಾವ್ಯಾವ ಕಪಿಗಳಿಗೆ ಸುಗ್ರೀವ ಕೊಟ್ಟಂತ ಆದೇಶ ಏನಾದ್ರು ತಲುಪಿತ್ತಲ್ಲ, ಅವರಿನ್ನೂ ಬರೋದರಲ್ಲೇ ಇದ್ರು. ಹೀಗೆ ಅಸಂಖ್ಯ ಕಪಿಗಳಲ್ಲಿದ್ರು.
ಸೈನ್ಯ ಎಲ್ಲವೂ ಕೂಡ ಸೇತುವೆಯನ್ನು ದಾಟಿದ ಮೇಲೆ ಗಿಡಮೂಲಿಕೆಗಳು ಫಲಗಳು ಎಲ್ಲ ಸಮೃದ್ಧ ಆಗಿರುವಂಥ ಒಂದು ಜಾಗದಲ್ಲಿ ಆ ಸೈನ್ಯದ ಬಿಡಾರ ಸಿದ್ಧವಾಯಿತು. ಅದನ್ನು ನೋಡಿ ದೇವತೆಗಳು, ಸಿದ್ಧಚಾರಣರು, ಋಷಿಗಳು ಅವರೆಲ್ಲರೂ ಕೂಡ ರಾಮನ ಬಳಿಗೆ ಬಂದರು. ಅವನಿಗೆ ತೀರ್ಥ ಜಲದಿಂದ ರಾಮನನ್ನು ಪ್ರೋಕ್ಷಣೆ ಮಾಡಿದರು, ಆತನನ್ನ ಅಭಿಷೇಕ ಮಾಡಿದರು. ಜಯಸ್ವ ಶತ್ರುನ್ ನರದೇವ ಮೇದಿನೀಂ ಸಸಾಗರಾಂ ಪಾಲಯ ಶಾಶ್ವತಿ ಸಮಾಹ. ನರದೇವನೇ, ಅದು ರಾಜನಾಗಿ ನೀನು ಅವತಾರ ಮಾಡಿದ್ದಿ, ಶತ್ರುಗಳನ್ನು ಸೋಲಿಸು ಮತ್ತು ಚತುಸ್ಸಾಗರ ಪರ್ಯಂತವಾದಂಥ ಈ ಭೂಮಿ ಏನಿದೆ ಇದನ್ನು ನೀನು ದೀರ್ಘಕಾಲ ಪಾಲನೆ ಮಾಡು ಅಂತ ಅವನನ್ನ ಅವರು ಪ್ರಾರ್ಥನೆ ಮಾಡಿದರು. ಆನಂದ ರಾಮಾಯಣದ ಪ್ರಕಾರ ವಿಸ್ತೃತೋ 12 ಪ್ರೋಕ್ತ ಯೋಜನಾನಿ ಬೃಹನ್ಮಯ. 100 ಯೋಜನ ಉದ್ದವಾಗಿತ್ತು, ಅಗಲ ಮಾತ್ರ 12 ಯೋಜನ ಆಗಿತ್ತು ಅಂತ ಈಗ ಅದನ್ನು ನಾವು ಶ್ರವಣ ಮಾಡ್ತೇವೆ. ಯೇ ಮಜ್ಜಂತಿ ನಿಮಜ್ಜಂತಿ ಚ ಪರಾನ್ ಯೇ ಪ್ರಸ್ತರ ದುಸ್ತರೆ ವಾರ್ಧೌ ಯೇನ ತರಂತಿ ವಾನರ ಭಟಾನ್ ಸಂತಾರಯಂತೆ ಪಿತ ನೈತೆ ಗ್ರಾವಗುಣ ನ ವಾರಿಧಿ ಗುಣಾಃ ನೋ ವಾನರಾಣಾಂ ಗುಣಾಃ ಶ್ರೀಮದ್ ದಾಶರಥೇ ಪ್ರತಾಪ ಮಹಿಮಾ ಸೋಯಂ ಸಮುದ್ರಂಭತೆ. ಆ ಸೇತುವೆ ಮಹತ್ವ ಎಂಥದ್ದು ಅಂತಂದ್ರೆ ಇಂಥ ಶ್ಲೋಕ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ, ಇದನ್ನು ಗಮನಿಸಬೇಕು. ನೈತೆ ಗ್ರಾವಗುಣಾಃ, ದೊಡ್ಡ ದೊಡ್ಡ ಕಲ್ಲುಗಳು, ಬಂಡೆ ಕಲ್ಲುಗಳೆಲ್ಲ ಸಮುದ್ರದಲ್ಲಿ ತೇಲಿದ್ವಲ್ಲ, ಅದು ಯಾವುದರ ಮಹಿಮೆ ಅಂದ್ರೆ ಆ ಕಲ್ಲಿನ ಮಹಿಮೆ ಅಲ್ಲ ಅದು. ನೋ ವಾರಿಧಿ ಗುಣಾಃ, ಸಮುದ್ರದ ಮಹತ್ವನೂ ಅಲ್ಲ ಅದು. ನೋ ವಾನರಾಣಾಂ ಗುಣಾಃ, ಯಾವ ಕಪಿಯ ಮಹತ್ವ ಆತನ ಮಹಿಮೆನೂ ಅಲ್ಲ ಅದು. ಶ್ರೀಮದ್ ದಾಶರಥೇ ಪ್ರತಾಪ ಮಹಿಮಾ, ಇದು ಭಗವಂತನ ರಾಮನ ಅಗಣಿತವಾದಂಥ ಮಹಿಮೆ ಇದು. ಸ್ವಯಂ ಸಮುದ್ರಂಭತೆ, ಆ ಮಹಿಮೆಗೆ ಪ್ರತೀಕವಾಗಿ ಆ ಸೇತುವೆ ಸಮುದ್ರದಲ್ಲಿ ಶೋಭಿಸ್ತಾ ಇದೆ. ತೇನೈವ ಜಗ್ಮುಃ ಕಪಯೋ ಯೋಜನಾನಾಂ ಶತಂ ದುತಂ ಆರುಷ್ಯ ಮಾರುತಿಂ ರಾಮೋ ಲಕ್ಷ್ಮಣೋ ಅಂಗದಂ ತಥಾ ಜಗಾಮ ವಾಯು ವಲ್ಲಿಕ ಸನ್ನಿಧಿಂ ಸೇನಯಾವೃತಃ ಅಸಂಖ್ಯಾತ ಸುವೇಲಾದ್ರಿಂ ರುರುಹು ಪ್ಲವಗೋತ್ತಮಾಃ. ಆ ಕಡೆ ಭಾಗಕ್ಕೆ ಬಂದು ಅಲ್ಲಿ ಸುವೇಲಾದ್ರಿ ಅಂತ ಏನಿತ್ತು, ಸುವೇಲ ಪರ್ವತ, ಆ ಸುವೇಲ ಪರ್ವತವನ್ನು ಅವರೆಲ್ಲರೂ ಕೂಡ ಏರಿದ್ರು. ರಾಮನು ಕೂಡ ಸುವೇಲ ಪರ್ವತವನ್ನು ಏರಿ ಆ ಸುವೇಲ ಪರ್ವತವು ಎತ್ತರವಾದ ಜಾಗದಲ್ಲಿ ನಿಂತ್ಕೊಂಡ್ರೆ ಆ ಕಡೆ ಲಂಕಾನಗರ ಏನಿದೆ ಅದೆಲ್ಲ ಸುಲಭವಾಗಿ ಕಾಣಬಹುದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ನಿಂತ್ಕೊಂಡ. ಲಂಕಾನಗರ ಚಿತ್ರ ಪ್ರಾಸಾದ ಸಂಬಾಧಾಂ, ಅನೇಕ ರಮ್ಯವಾದಂತಹ ಉಪ್ಪರಿಗೆಗಳಿದ್ದವು, ಅಲ್ಲಿ ಅನೇಕ ಉದ್ಯಾನವನಗಳಿದ್ದವು. ಅದನ್ನೆಲ್ಲವನ್ನು ಕೂಡ ಆತ ನೋಡಿದ. ಪ್ರಾಸಾದೋಪರಿ ವಿಸ್ತೀರ್ಣ ಪ್ರದೇಶ ದಶಕಂಧರಂ. ರಾಮ ಆ ಕಡೆ ನೋಡಿದಾಗ ಅಲ್ಲಿ ರಾವಣನು ಕೂಡ ಆತನಿಗೆ ಕಾಣಿಸಿದ. ರಾಮನಿಗೆ ಒಂದು ವಿಸ್ತಾರವಾದಂತಹ ಬಹಳ ಎತ್ತರವಾದಂತಹ ಒಂದು ಅರಮನೆ, ಆ ಅರಮನೆಯ ಮೇಲೆ ದಶಕಂಧರ ಇದ್ದ. ಪಶ್ಯಂತಂ ಕಪಿ ಸೈನ್ಯಂತಂ, ರಾಮ ರಾಕ್ಷಸ ಸೈನ್ಯವನ್ನು ನೋಡ್ತಿದ್ದಂತೆ ಆ ರಾವಣನು ಕೂಡ ಕಪಿ ಸೈನ್ಯವನ್ನು ಒಮ್ಮೆ ನಿರೂಪಿಸುತ್ತಿದ್ದ. ತಥೋ ರಾಮೇಣ ಯುಕ್ತಸ್ಥಃ ಮುಕ್ತಸ್ಥಃ ಶುಕೋ ಗತ್ವಾ ದಶಾನನಂ ಕಪಿ ಸೈನ್ಯಂ ದರ್ಶಯಂ ತಂ ಬೋಧಯಾಮಾಸ ರಾವಣಂ. ಆ ಕಡೆ ಶುಕ ಅಂತ ಒಬ್ಬ ರಾಕ್ಷಸ ಏನಿದ್ನಲ್ಲ, ಅವನು ಮೊದಲೇ ರಾವಣನ ಕಡೆಯಿಂದ ಈ ಕಡೆಗೆ ಬಂದಿದ್ದ ಕಪಿ ಸೈನ್ಯದ ಗೂಢಚಾರಿಕೆಯನ್ನು ನಡೆಸಲಿಕ್ಕಾಗಿ. ಅವನನ್ನು ಹಿಡಿದು ಕಪಿಗಳು ಥಳಿಸಿದ್ರು. ಆತ ಕಪಿಗಳ ಕೈಯಿಂದ ಬಿಡಿಸ್ಕೊಂಡಿದ್ದ ರಾಮನ ಅನುಗ್ರಹದಿಂದ. ಆತ ಅಲ್ಲಿ ಹೋಗಿ ರಾವಣನಿಗೆ ಅದನ್ನೆಲ್ಲ ವರದಿ ಮಾಡ್ತಿದ್ದ. ಆ ವರದಿ ಮಾಡ್ತಿದ್ದದನ್ನು ಇಲ್ಲಿ ನಿಂತ್ಕೊಂಡು ರಾಮ ನೋಡಿದ. ಈ ಕಡೆ ವಾಲ್ಮೀಕಿ ರಾಮಾಯಣದಲ್ಲಿ 23ನೇ ಸರ್ಗದಲ್ಲಿ ರಾಮ ಆ ಸೇತುವೆಯಲ್ಲಿ ನಿರ್ಮಾಣ ಆಗಿದ್ದನ್ನು ಗಮನಿಸಿ ಸಂತುಷ್ಟನಾಗಿ ಲಕ್ಷ್ಮಣನನ್ನು ಆಲಿಂಗನ ಮಾಡಿಕೊಂಡು ಅವನಿಗೆ ಸುತ್ತಮುತ್ತಲು ಕಾಣ್ತಿರುವಂತಹ ಶಕುನಗಳನ್ನು ವಿವರಿಸಿ ಹೇಳಿದ. ವಾತಾಶ್ಚ ಕುಲಶಾವಾಂತಿ ಕಂಪತೇಚ ವಸುಂಧರ. ಗಾಳಿ ಧೂಳಿನಿಂದ ಕೂಡಿದ ಗಾಳಿ ಬೀಸ್ತಾ ಇದೆ. ಇದು ರಾಕ್ಷಸ ಸೈನ್ಯಕ್ಕೆ ವಿನಾಶ ಸೂಚಕವಾಗಿದೆ. ಭೂಮಿ ನಡುಗುತ್ತಿದೆ, ಪರ್ವತ ಶಿಖರಗಳು ಅಲುಗಾಡ್ತಾ ಇವೆ, ವೃಕ್ಷಗಳು ಕೆಳಗೆ ಬೀಳ್ತಾ ಇವೆ. ಮೋಡಗಳಿಂದ ನೀರ ಮಳೆಯ ಬದಲಾಗಿ ರಕ್ತದ ಮಳೆ ಸುರಿತಾ ಇದೆ. ಕ್ರೂರ ಪಶು ಪಕ್ಷಿಗಳು ದೀನವಾದಂತಹ ಮುಖದಿಂದ, ವಿಕಾರವಾದಂತಹ ಭಯ ಹುಟ್ಟಿಸುವಂತಹ ದನಿಯಿಂದ ಆಕ್ರೋಶವನ್ನು ಮಾಡ್ತಾ ಇವೆ. ಚಂದ್ರನಿಗೂ ಕೂಡ ಪ್ರಕಾಶವಿಲ್ಲ. ಚಂದ್ರ ಸಾಮಾನ್ಯವಾಗಿ ತನ್ನ ಸ್ವಭಾವಕ್ಕನುಸಾರವಾಗಿ ಜನರಿಗೆ ತಂಪನ್ನು ಎರೆಯಬೇಕು. ಆದರೆ ಆತ ಇವತ್ತು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ತಂಪನ್ನು ಬಿಟ್ಟು ಸಂತಾಪವನ್ನು ಉಂಟು ಮಾಡುತ್ತಿದ್ದಾನೆ. ಸೂರ್ಯಮಂಡಲದ ನಡುವೆ ಒಂದು ಕಪ್ಪಾದಂತಹ ಚಿಹ್ನೆ
ಕಾಣಿಸ್ಕೊಳ್ತಾ ಇದೆ. ಸೂರ್ಯನ ಸುತ್ತಲೂ ಒಂದು ಪರಿವೇಶ ಅಂದರೆ ಒಂದು ಮಂಡಲ, ಸಾಮಾನ್ಯವಾಗಿ ಸೂರ್ಯನ ಸುತ್ತಲೂ ಇರುವಂಥ ಮಂಡಲಕ್ಕಿಂತ ಸ್ವಲ್ಪ ಅಗಲವಾಗಿ ಸೂರ್ಯನ ಹೊರಭಾಗದಲ್ಲಿ ಒಂದು ಮಂಡಲ ಕಾಣಿಸ್ಕೊತದೆ. ಅದು ಕಾಣಿಸ್ಕೊಂಡ್ರೆ ಯಾವನೊಬ್ಬ ರಾಜನೋ ಪ್ರಮುಖ ವ್ಯಕ್ತಿಯೋ ಮರಣ ಹೊಂದುತ್ತಾನೆ ಅನ್ನೋದಕ್ಕೆ ಸೂಚಕ ಅಂತ ಹೇಳ್ತಾರೆ. ಅದು ಚಂದ್ರ ಸೂರ್ಯನ ಸುತ್ತಲೂ ಕಾಣಿಸ್ಕೊಂಡ್ರೆ ಅಂಥದ್ದನ್ನು ಸೂಚನೆ ಮಾಡ್ತದೆ. ಪರಿವೇಶಸ್ತು ಪರಿಧಿ ಉಪಸೂರ್ಯ ಕಮಂಡಲೆ, ಹಲವಾರು ವರ್ಷಗಳಿಗೊಮ್ಮೆ ಅದು ಕಾಣಿಸ್ಕೊತದಂತೆ. ದಿನಕರ ಪರಿವೇಶ ಪೂರ್ವಗಾಮೇತು ಪೀಡಾ, ದಿನಕರ ಪರಿವೇಶೋ ವೃಷ್ಟಿಯುದ್ಧಂ ದ್ವಿತೀಯೇ, ದಿನಕರ ಪರಿವೇಶಂ ಕ್ಷೇಮಮಾಹುಸ್ತದೀಯೇ, ದಿನಕರ ಪರಿವೇಶ ಸರ್ವನಾಶ ಚತುರ್ಥೆ. ಯಾಮ ಅಂದರೆ ದಿನಗಳ ಒಂದು 8ನೇ ಒಂದು ಭಾಗ, 3 ತಾಸಿನ ಒಂದು ಭಾಗ. ಹಗಲಿಗೆ 4 ಯಾಮಗಳು, ರಾತ್ರಿ ಕಾಲದಲ್ಲಿ 4 ಯಾಮಗಳು. ಅದರಲ್ಲಿ ಮೊದಲನೇ ಯಾಮದಲ್ಲಿ ಸೂರ್ಯನಿಗೆ ಸುತ್ತಲೂ ಮಂಡಲ ಏನಾದ್ರು ಕಾಣಿಸ್ಕೊಂಡ್ರೆ ಅದರಿಂದ ಪೀಡೆ, ಸಾಮ್ರಾಜ್ಯಕ್ಕೆ ದೇಶಕ್ಕೆ ಪೀಡೆ ಅಂತ ತಿಳ್ಕೊಳ್ಬೇಕು. 2ನೇ ಯಾಮದಲ್ಲಿ ಕಾಣಿಸ್ಕೊಂಡ್ರೆ ವಿಪರೀತವಾದಂಥ ಮಳೆ ಮತ್ತು ಯುದ್ಧ. 3ನೇ ಯಾಮದಲ್ಲಿ ಕಾಣಿಸ್ಕೊಂಡ್ರೆ ಕ್ಷೇಮ, ಸಾಮ್ರಾಜ್ಯಕ್ಕೆಲ್ಲ ಕುಶಲ. 4ನೇ ಯಾಮದಲ್ಲಿ ಕಾಣಿಸ್ಕೊಂಡ್ರೆ ಅದರಿಂದ ಸರ್ವನಾಶ ಅಂತ ಹೀಗೆ ಹೇಳ್ತಾರೆ. ರಾಮ ಈಗ ಮಾತಾಡ್ತಾ ಇರೋದೇನಿದೆ 4ನೇ ಯಾಮದಲ್ಲಿ ಕಾಣಿಸ್ಕೊಂಡಿರುವಂಥ ಸೂರ್ಯಮಂಡಲದ ವಿಷಯದ ಬಗ್ಗೆ. ಹಾಗಾಗಿ ಇದು ರಾಕ್ಷಸ ಸೈನ್ಯಕ್ಕೆ ಉತ್ಪಾತ ಸೂಚಕವಾಗಿದೆ. ಕಾಗೆಗಳು, ಗಿಡುಗಗಳು, ಹದ್ದುಗಳು ಇವೆಲ್ಲವೂ ಕೂಡ ನರಿಗಳ ತೋಳಗಳ ಜೊತೆಗೂಡಿ ವಿಕಾರವಾದಂಥ ಧ್ವನಿಯಿಂದ ಕೂಗಿಕೊಳ್ತಾ ಇವೆ. ಇದು ಕೂಡ ಅಮಂಗಲಕ್ಕೆ ಸೂಚಕವಾಗಿದೆ. ನಾವು ಶೀಘ್ರದಲ್ಲೇ ಲಂಕಾಪಟ್ಟಣವನ್ನು ಆಕ್ರಮಿಸೋಣ. ಹೀಗೆ ರಾಮಲಕ್ಷ್ಮಣರು ಮಾತಾಡಿದ ಬಳಿಕ ಅವರನ್ನು ಸುತ್ತುವರೆದಂಥ ಕರಡಿಗಳು ರಣೋತ್ಸಾಹದಿಂದ ಗರ್ಜನೆ ಮಾಡ್ತಾ ಇದ್ರು, ಕುಣಿದಾಡ್ತಾ ಇದ್ರು. ಅವರ ಉತ್ಸಾಹವನ್ನು ನೋಡಿ ರಾಮನಿಗೂ ಕೂಡ ಕವಿದಿದ್ದಂಥ ಮಂಕು ದೂರವಾಗಿ ಆತನು ಕೂಡ ಸಂಭ್ರಮ ಚಿತ್ತನಾದ. ಸಂತುಷ್ಟನಾದ. ಆದರೆ ಆ ಲಂಕಾನಗರವನ್ನು ನೋಡ್ತಿದ್ದಂತೆ ಅವನಿಗೆ ಮತ್ತೊಂದು ಕ್ಷಣದಲ್ಲಿ ಸೀತೆಯ ನೆನಪಾಯಿತು. ಜಿಂಕೆ ಕಣ್ಣಿನಂತೆ ಕಂಡಿದ್ದಂಥ ಸೀತೆ ಇವತ್ತು ಆ ರಾವಣನ ಬಂಧನದಲ್ಲಿದ್ದಾಳೆ. ಅಂಥವಳನ್ನ ನಾವು ಶೀಘ್ರದಲ್ಲೇ ಬಿಡಿಸ್ಕೊಳ್ಬೇಕಾಗಿದೆ. ರಾಮ ಹೇಳಿದ ಲಕ್ಷ್ಮಣನಿಗೆ. ಲಂಕಾನಗರವನ್ನು ಮೊದಲನೇ ಬಾರಿ ರಾಮ ನೋಡಿದಾಗ ಅವನಿಗೂ ಕೂಡ ಅದರ ವೈಭವವನ್ನು ನೋಡಿ ಮೈ ಮರೆಯುವಂತಾಯಿತು. ಪರ್ವತದ ಶಿಖರದಲ್ಲೇ ಈ ಲಂಕಾನಗರವನ್ನು ಸೃಷ್ಟಿ ಮಾಡಿದ್ದಾನೆ ವಿಶ್ವಕರ್ಮ. ಬಹಳ ಮನಸ್ಸಿನಿಂದ, ಬೇಜವಾಬ್ದಾರಿತನದಿಂದ ಸೃಷ್ಟಿ ಮಾಡಿಲ್ಲ, ಬಹಳ ಎಚ್ಚರದಿಂದ, ಬಹಳ ಜಾಗರೂಕತೆಯಿಂದ, ಬಹಳ ಕುಶಲತೆಯಿಂದ ಲಂಕಾನಗರವನ್ನು ಸೃಷ್ಟಿ ಮಾಡಿದ್ದಾನೆ. ಆಕಾಶದಲ್ಲಿ ದೊಡ್ಡ ದೊಡ್ಡ ಮೋಡಗಳು ಕಾಣುವಂತೆ ಇಡೀ ಲಂಕಾನಗರದಲ್ಲಿ ದೊಡ್ಡ ದೊಡ್ಡ ಉಪ್ಪರಿಗೆ ಮನೆಗಳು ಕಾಣುತ್ತಿವೆ. ಹೀಗೆ ಲಂಕಾನಗರವನ್ನೆಲ್ಲ ಒಮ್ಮೆ ಸರ್ವೇಕ್ಷಣೆ ಮಾಡಿ ಸೈನ್ಯದ ಬಳಿಗೆ ಬಂದು ಆ ಸೈನ್ಯವನ್ನ ವಿಭಾಗ ಮಾಡಿ ಅದರ ವ್ಯೂಹವನ್ನು ರಚನೆ ಮಾಡಲಿಕ್ಕೆ ರಾಮ ನಿರ್ಧಾರ ಮಾಡಿದ. ವ್ಯೂಹವೊಂದನ್ನು ರಚನೆ ಮಾಡಿದ. ಯಾವ ವ್ಯೂಹ ಅಂತಿಲ್ಲ, ಪದ್ಮವ್ಯೂಹ, ಚಕ್ರವ್ಯೂಹ ಅಂತ ಹೀಗೆಲ್ಲ ಏನು ಹೇಳ್ತೀವಲ್ಲ, ಯಾವ ವ್ಯೂಹ ಅಂತ ಇಲ್ಲಿ ಹೆಸರೇನು ಬಂದಂತೆ ಕಾಣೋದಿಲ್ಲ. ಅಂತೂ ಒಂದು ವ್ಯೂಹವನ್ನು ರಚನೆ ಮಾಡಿದ. ಆ ವ್ಯೂಹದ ಹೃದಯ ಭಾಗದಲ್ಲಿ, ಅಂತೂ ಯಾವುದೋ ಒಂದು ಪ್ರಾಣಿಯೋ ಪಕ್ಷಿಯೋ ರೂಪದಲ್ಲಿ ಇರುವಂಥದ್ದು, ಅದರ ಹೃದಯ ಭಾಗದಲ್ಲಿ ನೀಲ ಮತ್ತು ಅಂಗದರಿಬ್ಬರು ಕೂಡ ತಮ್ಮ ಅನುಯಾಯಿಗಳನ್ನು ಕರೆದುಕೊಂಡು ಅಲ್ಲಿ ನಿಲ್ಲಲಿ. ವಾನರ ನಾಯಕನಾದಂಥ ವೃಷಭ ಆ ವ್ಯೂಹದ ದಕ್ಷಿಣ ಭಾಗದಲ್ಲಿ ಅಂದರೆ ಬಲಭಾಗದಲ್ಲಿ ನಿಲ್ಲುವವನಾಗಲಿ. ಗಂಧಮಾದನ ಅನ್ನುವ ಕಪಿ ಆ ಸೈನ್ಯದ ಎಡಭಾಗದಲ್ಲಿ ನಿಲ್ಲಲಿ. ನಾನು ಮತ್ತು ಲಕ್ಷ್ಮಣ ಇಬ್ಬರು ಕೂಡ ವ್ಯೂಹದ ತಲೆಯ ಭಾಗದಲ್ಲಿ ನಿಲ್ಲುತ್ತೇವೆ. ಕರಡಿಗಳ ಸೈನ್ಯದಲ್ಲಿ ಮುಖ್ಯಸ್ಥರಾದಂತಹ ಜಾಂಬುವಂತ, ಸುಷೇಣ, ವೇಗದರ್ಶಿ ಮೊದಲಾದವರು ವ್ಯೂಹದ ಹೊಟ್ಟೆಯ ಭಾಗದಲ್ಲಿ ನಿಲ್ಲುವಂಥವರಾಗಲಿ. ಆಮೇಲೆ ವರುಣ ಈ ಜಗತ್ತನ್ನೆಲ್ಲ ರಕ್ಷಣೆ ಮಾಡ್ತಿದ್ದಾನೆ. ಅದರಂತೆ ಸುಗ್ರೀವ ವ್ಯೂಹದ ಕೆಳಭಾಗವನ್ನು ತಾನು ತನ್ನ ನೇತೃತ್ವದಲ್ಲಿ ರಕ್ಷಣೆ ಮಾಡಲಿ. ಹೀಗೆ ರಾಮ ಆಜ್ಞೆ ಕೊಟ್ಟ ಕೂಡಲೇ ಕಪಿಮುಖ್ಯರು ತಮಗೆ ನಿರ್ದೇಶಿತವಾದಂಥ ಜಾಗದಲ್ಲಿ ಹೋಗಿ ನಿಂತ್ಕೊಂಡ್ರು. ಲಂಕಾ ನಿವಾಸಿಗಳನ್ನ, ಲಂಕಾ ನಗರವನ್ನ ಮುಷ್ಟಿಗಳಿಂದ ಗುದ್ದಿ ಸಂಹಾರ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದರು. ಅದಾದ್ಮೇಲೆ ರಾಮ ಸುಗ್ರೀವನಿಗೆ ಹೇಳಿದ, ನಮ್ಮ ಸೈನ್ಯ ಈಗ ವ್ಯೂಹ ಕ್ರಮದಲ್ಲಿ ನಿಂತ್ಕೊಂಡಿದೆ, ನಮ್ಮ ಸೈನ್ಯದ ಸಿದ್ಧತೆ ಎಲ್ಲ ಮುಗಿದಿದೆ. ಹಾಗಾಗಿ ನಾವು ಬಂಧನದಲ್ಲಿಟ್ಟಿರುವಂಥ ಶುಕ ಏನಿದ್ದಾನಲ್ಲ
ಅವನನ್ನು ಬಂಧನದಿಂದ ಬಿಡುಗಡೆ ಮಾಡು. ಅದು ಆನಂದ ರಾಮಾಯಣದಲ್ಲಿ ಆವಾಗಲೇ ಬಂದದ್ದನ್ನು ಹೇಳಿದೆ, ವಾಲ್ಮೀಕಿ ರಾಮಾಯಣದಲ್ಲಿ ಅದು ಈಗ ಬಂತು. ಸುಗ್ರೀವ ರಾಮನ ಆಜ್ಞೆಯಂತೆ ಆ ದೂತನಾಗಿ ಬಂದಂತಹ ಶುಕ ಅನ್ನೋ ರಾಕ್ಷಸನನ್ನ ಬಂಧನದಿಂದ ಬಿಡುಗಡೆ ಮಾಡಿದ. ಆತ ಕೂಡಲೇ ರಾಮನ ಕಡೆಗೆ ಧಾವಿಸಿ ಓಡಿ ಹೋದ. ಶುಕನನ್ನ ರಾಮನ ನೋಡಿದ. ಇದೇನಿದು, ನಿನ್ನ ಎರಡೂ ರೆಕ್ಕೆಗಳು ಕತ್ತರಿಸಿ ಹೋಗಿವೆ, ನೀನು ಕೂಡ ಬಹಳ ದಣಿವಾದವನಂತೆ ಕಾಣ್ತಾ ಇದ್ದಿ, ಸಂತ್ರಸ್ತನಾದಂತೆ ಕಾಣ್ತಾ ಇದ್ದಿ, ಇದಕ್ಕೇನು ಕಾರಣ? ಕಪಿಗಳು ನಿನ್ನನ್ನು ಹಿಡಿದರೋ ಹೇಗೆ, ಹಿಡಿದು ಹಿಂಸಿಸಿದರೋ ಹೇಗೆ, ಅದನ್ನು ಹೇಳು ಅಂತ ಕೇಳಿದ. ಆಗ ಆ ಶುಕ ಹೇಳಿದ, ನಾನು ಸಮುದ್ರದ ಆ ಉತ್ತರ ತೀರಕ್ಕೆ ಹೋದೆ, ನಿನ್ನ ಸಂದೇಶವನ್ನ ಮಧುರವಾದಂಥ ಮಾತಿನಿಂದ ಸಾಂತ್ವನಪೂರ್ವಕವಾಗಿ ತಿಳಿಸಿದೆ. ಆದರೆ ನನ್ನ ಮೃದು ಸ್ವಭಾವವನ್ನು, ನನ್ನ ಸಂಯಮದ ವರ್ತನೆಯನ್ನ ಆ ವಾನರರು ಯಾರು ಗಮನಕ್ಕೆ ತಗೊಳ್ಳಿಲ್ಲ. ಅವರು ಆಕಾಶಕ್ಕೆ ಹಾರಿ ಬಂದರು, ಹಿಡಿದು ನನ್ನನ್ನು ಕೆಳಗೆ ಎಳ್ಕೊಂಡು ಬಂದು ನನ್ನ ರೆಕ್ಕೆಗಳನ್ನು ಕತ್ತರಿಸಿದರು. ಸ್ವಭಾವತಃ ಈ ಕಪಿಗಳು ಕೋಪಿಷ್ಠರು, ಕ್ರೂರಿಗಳು. ಅವ್ರ ಜೊತೆ ನಾನೇನು ಮಾತಾಡಲಿಕ್ಕೆ ಸಾಧ್ಯವಾಗಿಲ್ಲ. ನನ್ನನ್ನು ನೀವು ಹೊಡಿಬೇಡ್ರಿ, ನನ್ನನ್ನು ಹಿಂಸಿಸಬೇಡಿ, ನಾನು ನಿಮ್ಮ ರಾಜನಾದಂಥ ಸುಗ್ರೀವನ ಕಡೆಗೆ ಬಂದಿದ್ದೇನೆ, ಆತನ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂತ ನಾನು ಅವರಿಗೆ ಏನೂ ಹೇಳುವ ಸಾಧ್ಯತೆಯೇ ಇರಲಿಲ್ಲ. ರಾಮ ಹಿಂದೆ ವಿರಾಧ, ಕಬಂಧ ಮೊದಲಾದ ರಾಕ್ಷಸರನ್ನು ಕೊಂದವನು. ಅವನಿವತ್ತು ಸೀತೆಯ ವಿಮೋಕ್ಷಕ್ಕಾಗಿ, ಅವಳನ್ನು ಬಿಡಿಸ್ಕೊಂಡು ಬರೋದಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ. ಸಾವಿರಾರು ಕೋಟಿಗಟ್ಟಲೆ ಕಪಿಗಳು ಆ ರಾಮನನ್ನು ಹಿಂಬಾಲಿಸಿ ಇಲ್ಲಿಗೆ ಬಂದಿದ್ದಾರೆ. ಅದಕ್ಕಾಗಿ ನೀನು ಈಗ ಮಾಡಬೇಕಾದದ್ದು ಒಂದು ಸೀತೆಯನ್ನು ಗೌರವಪೂರ್ವಕವಾಗಿ ರಾಮನಿಗೆ ಒಪ್ಪಿಸಿಕೊಡ್ಬೇಕು, ಅಥವಾ ಯುದ್ಧಕ್ಕಾದರೂ ಸನ್ನದ್ಧನಾಗಬೇಕು. ಇವೆರಡು ಕೆಲಸಗಳಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಸಾಧ್ಯ ಆದಷ್ಟು ಶೀಘ್ರವಾಗಿ ಮಾಡುವ. ರಾವಣ ಆ ಶುಕನನ್ನು ಸುಟ್ಟು ಬಿಡುವಂತೆ ನೋಡಿ ಹೇಳಿದ, ದೇವ ದಾನವ ಗಂಧರ್ವರೆಲ್ಲ ಒಟ್ಟಾಗಿ ನನ್ನ ಮೇಲೆ ಯುದ್ಧಕ್ಕೆ ಬಂದರೂ ಕೂಡ, ನನ್ನನ್ನು ಭಯಪಡಿಸಿದರೂ ಕೂಡ ನಾನು ಸೀತೆಯನ್ನು ರಾಮನಿಗೆ ಒಪ್ಪಿಸೋದಿಲ್ಲ. ನನ್ನ ಬಾಣಗಳು ಬತ್ತಳಿಕೆಯಿಂದ ಹೊರಗೆ ಬಂದು ರಾಮನ ಕಡೆಗೆ ಯಾವಾಗ ಹೋಗ್ತವೆ ಅನ್ನೋದನ್ನು ನಾನು ಕೂಡ ಕಾತರದಿಂದ ಕಾದಿದ್ದೇನೆ. ರಾಮನನ್ನ, ಆತನ ಇಡೀ ಸೈನ್ಯವನ್ನೆಲ್ಲ ನಾನು ಸದ್ಯದಲ್ಲೇ ಸಂಹಾರ ಮಾಡುವನಿದ್ದೇನೆ. ರಾಮನಿಗೆ ನನ್ನ ಬಲದ ಪರಿಚಯದ ರುಚಿ ಇಲ್ಲ. ಅದಕ್ಕಾಗಿ ಇಷ್ಟೊಂದು ಧೈರ್ಯದಿಂದ, ಇಷ್ಟೊಂದು ನಿಸ್ಸಂದೇಹದಿಂದ ಆತ ಇಲ್ಲಿಗೆ ಬಂದಿದ್ದಾನೆ. ಒಮ್ಮೆ ನನ್ನ ಬಾಣಗಳ ಪೆಟ್ಟಿನ ರುಚಿ ಆತನಿಗೆ ಗೊತ್ತಾದರೆ ಆತ ಇಲ್ಲಿಂದ ಓಡಿ ಹೋದಾನು, ಅಥವಾ ನನ್ನ ಬಾಣಗಳಿಗೆ ತುತ್ತಾಗಿ ಪ್ರಾಣ ಬಿಟ್ಟಾನು. ನವಾಸವೇನಾಪಿ ಸಹಸ್ರಚಕ್ಷುಷಾ ಯಥಾಸ್ಮಿ ಶಕ್ಯೋ ವರುಣೇನ ವಾ ಸ್ವಯಂ ಯಮೇನ ವಾ ಧರ್ಷಯಿತು ಶರಾಗ್ನಿನ ಮಹಾಹವೇ ವೈಶ್ರವಣೇನ ವಾ ಪುನಃ. 1000 ಕಣ್ಣುಳ್ಳಂಥ ಇಂದ್ರನಾಗಲಿ, ಸಾಶಾಸ್ತ್ರನಾದ ವರುಣನಾಗಲಿ, ದಂಡಧರನಾದಂಥ ಯಮನಾಗಲಿ, ನನ್ನ ಅಣ್ಣನಾದಂಥ ಕುಬೇರನೇ ಆಗಲಿ ನನ್ನನ್ನು ಮಣಿಸಲಾರರು, ನನ್ನನ್ನು ಹೆದರಿಸಲಾರರು. ಅದರಂತೆ ನಾನು ರಾಮನಿಗೂ ಕೂಡ ಬಗ್ಗುವವನಲ್ಲ. ಆತನನ್ನ ನೋಡಿ ಹೆದರಿ ನಾನು ಸೀತೆಯನ್ನು ಒಪ್ಪಿಸಿಕೊಡುವನಲ್ಲ. ಶುಕ ರಾಮನಿಗೆ ಬಂದು ಹೇಳಿದ್ನಲ್ಲ, ರಾಮನ ಸೈನ್ಯದ ಮಹತ್ವ, ಕಪಿಗಳ ಪರಾಕ್ರಮ ಆದ್ಮೇಲೆ ಅದನ್ನೆಲ್ಲ ಕೇಳಿದ ಈ ರಾವಣ. ಕೇಳಿ ಆ ಶುಕನನ್ನು ಬೈದು ಓಡಿಸಿಬಿಟ್ಟ ಆತನನ್ನ. ತತ್ಸುತ್ವ ರಾವಣ ಕ್ರೋಧಾತ್ ಶುಕಂ ಧಿಕೃತ್ಯ ವೈ ಮುಹುಹು. ಬೈದ, ನೀನೆಂಥ ಶೂರ, ನಿಮ್ಮ ಅಲ್ಲಿ ಹೋಗಿ ಕಪಿ ಸೈನ್ಯದ ಗೂಢಚಾರಿಕೆಯನ್ನು ಮಾಡಿಕೊಂಡು ಬಂದು ನನಗೆ ವರದಿ ಒಪ್ಸು ಅಂತ ಹೇಳಿದ್ರೆ, ನೀನು ಇಲ್ಲಿ ನನಗೇ ಬಂದು ಬುದ್ಧಿ ಹೇಳಿಕ್ಕೆ ಬಂದಿದ್ದಿ, ನೀನೆಂಥ ಮೂರ್ಖ ಅಂತ ಅದನ್ನು ಬೈದು ತಾನು ಒಬ್ಬನೇ ಅಲ್ಲಿ ನಿಂತ್ಕೊಂಡು ಆ ರಾಮನ ಸೈನ್ಯವನ್ನೊಮ್ಮೆ ನಿರೂಪಿಸಿದ. ಆ ಶುಕನ ಹಿನ್ನೆಲೆಯನ್ನು ನಾವು ಈ ಆನಂದ ರಾಮಾಯಣದ ಹಿನ್ನೆಲೆಯಲ್ಲಿ ನೋಡಬೇಕು. ಆತ ಮೂಲತಃನೇ ದುಷ್ಟ ಸ್ವಭಾವದ ರಾಕ್ಷಸ ಅಲ್ಲ ಅಂತ ಹೇಳ್ತದೆ ಆನಂದ ರಾಮಾಯಣ. ಅವನು ವರಿಷ್ಠೋ ಬ್ರಹ್ಮವಿತ್ತಮ, ಹಿಂದೊಮ್ಮೆ ಬ್ರಹ್ಮಜ್ಞಾನಿ ಆದಂತಹ ಒಬ್ಬ ಬ್ರಾಹ್ಮಣನಾಗಿದ್ದ. ಅವನು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿ ದೇವತೆಗಳನ್ನೆಲ್ಲ ಸಂತೋಷಪಡಿಸಿದ್ದ. ದೇವತೆಗಳ ಪಕ್ಷಪಾತಿ ಆದ್ದರಿಂದ, ದೇವತೆಗಳನ್ನೇ ಯಾವತ್ತೂ ಸಂತೋಷಪಡಿಸುವವನಾದ್ರಿಂದ, ಇದೇ ಒಂದು ಕಾರಣದಿಂದಾಗಿ ಆತನಿಗೆ ರಾಕ್ಷಸರ ಜೊತೆ ವಿರೋಧ ಉಂಟಾಯಿತು. ಅದರಲ್ಲಿ ಒಬ್ಬ ರಾಕ್ಷಸ ವಜ್ರದಂಶ ಅನ್ನೋ ಹೆಸರಿನನು, ಅವನ ಜೊತೆಗೆ ಇವನಿಗೆ ಸ್ವಲ್ಪ ವಿಶೇಷವಾದಂಥ ವಿರೋಧ ಇತ್ತು. ಈ ಬ್ರಾಹ್ಮಣನ ಬಳಿಗೆ, ಈ ಶುಕ ಅಂತ ಏನು ಬ್ರಾಹ್ಮಣ ಇದ್ನಲ್ಲ, ಇವನ ಬಳಿಗೆ ಅಗಸ್ತ್ಯ ಋಷಿ ಬಂದಿದ್ದ. ಯಾವುದೊಂದು ಆತಿಥ್ಯದ ಕಾರಣಕ್ಕಾಗಿ ಬಂದಿದ್ದಿರಬೇಕು. ಬಂದವನು, ಮುನಿಗಳೇ ನಿಮ್ಗೇನು ಭೋಜನ ಬೇಕು ಅಂತ ಕೇಳಿದ ಈ ಬ್ರಾಹ್ಮಣ ಅವರನ್ನ. ಮಾಂಸಾನ್ನಂ,
ಮಾಂಸದಿಂದ ಕೂಡಿದಂಥ ಅನ್ನ ನನಗೆ ಬೇಕು ಅಂತ ಹೇಳಿದ ಆ ಅಗಸ್ತ್ಯ ಋಷಿ. ಈತ ಏನು ಮಾಡಿದ, ಈ ರಾಕ್ಷಸಿದ್ನಲ್ಲ ವಜ್ರದಂಶ ಅನ್ನೋನು, ಆ ಶುಕ ಅನ್ನೋ ಬ್ರಾಹ್ಮಣನ ಮನೆಗೆ ಬಂದು ಅಡಿಗೆ ಮನೆಗೆ ಹೊಕ್ಕು ಆ ಶುಕನ ಹೆಂಡತಿಯ ರೂಪವನ್ನು ತಾನು ತಾಳಿದ. ಆ ಹೆಂಡತಿಯನ್ನು ಸ್ವಲ್ಪ ಕಾಲೆಲ್ಲೂ ಗುಪ್ತವಾಗಿ ಇಟ್ಟಿದ್ದಿರಬೇಕು. ಅವಳನ್ನು ಕಾಣದಿರುವಂತ ಮಾಡಿ ತಾನೇ ಹೆಂಡತಿಯ ರೂಪದಲ್ಲಿ ಬಂದು ನರಮಾಂಸಂ ಸಮರ್ಪಯತೆ, ನರಮಾಂಸವನ್ನು ತಯಾರು ಮಾಡಿ ಆ ಬಂದಂತ ಅಗಸ್ತ್ಯ ಋಷಿಗೆ ಭೋಜನ ಮಾಡಿಸಿಬಿಟ್ಟ. ಆಗ ಅಗಸ್ತ್ಯ ಋಷಿ ಕುಪಿತರಾಗಿ ಆ ಶುಕನಿಗೆ ಶಾಪ ಕೊಟ್ಬಿಟ್ರು, ನೀವು ರಾಕ್ಷಸನಾಗಿ ಇದ್ದು ಬಿಡು ಅಂತ. ರಕ್ಷಕೃತಂ ಪುನರ್ಧ್ಯಾನ ಜ್ಞಾತ್ವಾ ತತ್ಪಾರ್ಥಿತೋ ಅಭವತ್. ಪರಿಸ್ಥಿತಿ ತಿಳಿಯಾದ್ಮೇಲೆ ಶಾಪವನ್ನು ಕೊಟ್ಟರು. ಆ ಕೊಟ್ಟವರಿಗೂ ಆಮೇಲೆ ಗೊತ್ತಾಯ್ತು. ಈ ತಗೊಂಡವನು ಕೂಡ ಅವರನ್ನು ಪ್ರಾರ್ಥನೆ ಮಾಡಿದ, ಇದು ನನ್ನ ತಪ್ಪಿಂದ ಆಗಿದ್ದಲ್ಲ, ಯಾಕಾಯ್ತು ನಮ್ಗೆ ಗೊತ್ತಾಗಿಲ್ಲ, ಶಾಪಕ್ಕೆ ಪರಿಹಾರವನ್ನು ಕೊಡಿ ಅಂತ ಅವ್ರನ್ನ ಕೇಳಿದ. ಆಗ ಅವರು ಧ್ಯಾನದ ಮೂಲಕ ಎಲ್ಲವನ್ನು ತಿಳ್ಕೊಂಡ್ರು, ಇದು ರಾಕ್ಷಸನೊಬ್ಬನ ಕೈವಾಡ ಅಂತ ತಿಳ್ಕೊಂಡ್ರು. ಹೇಳಿದ್ರು, ನೀನು ರಾಕ್ಷಸನಾಗಿ ಬಹಳ ದಿವಸ ಇರೋದಿಲ್ಲ, ರಾಮನ ದರ್ಶನ ಆದ ಬಳಿಕ ನೀನು ಶುದ್ಧನಾಗ್ತೀವಿ. ರಾಮನ ದರ್ಶನ ಆಗಬೇಕು, ಬೋಧಯಿತ್ವ ದಶಾನನಂ, ರಾವಣನಿಗೆ ಬುದ್ಧಿವಾದ ಹೇಳಿದೆ, ಇದೆಲ್ಲ ನಿನ್ನ ಕೈಯಿಂದ ಆಗಬೇಕಾದ ಕೆಲಸ. ಆ ಮೂಲಕ ನಿನಗೆ ಮೂಲ ರೂಪ ಬರೋದಿದೆ. ಶುಕ ಅನ್ನುವ ರಾಕ್ಷಸನ ರೂಪವನ್ನು ಬಿಟ್ಟು ಶುಕ ಅನ್ನುವ ಬ್ರಾಹ್ಮಣನ ರೂಪವನ್ನು ಆವಾಗ ಮತ್ತೆ ತಾಳ್ತೀನಿ ನೀನು. ಇದು ಆ ಶುಕ ಅನ್ನುವ ರಾಕ್ಷಸನ ಹಿನ್ನೆಲೆ. ಆತ ಅದಾದ ಬಳಿಕ ತನ್ನ ಸ್ವರೂಪವನ್ನು ಬಿಟ್ಟು ತನ್ನ ಮೂಲ ರೂಪವನ್ನು ಹೊಂದಿದ್ದಿರಬೇಕು. ಅದು ವಾಲ್ಮೀಕಿ ರಾಮಾಯಣದಲ್ಲಂತೂ ಆ ಕಥೆನೂ ಇಲ್ಲ, ಅದರ ಕಥೆ ಬಳಿಕ ಏನಾಯ್ತು ಅನ್ನೋ ವಿವರಣೆ ಕೂಡ ಇಲ್ಲ. ಇದು ಆನಂದ ರಾಮಾಯಣದ ಪ್ರಕಾರ. ಸಬಲೆ ಸಾಗರಂ ತೀರ್ಣೆ ರಾಮೇ ದಶರಥಾತ್ಮಜೆ ಅಮಾತ್ಯೌ ರಾವಣ ಶ್ರೀಮಾನ್ ಅಬ್ರವೀತ್ ಶುಕಸಾರಣವು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಆ ಶುಕನ ಪಾತ್ರ ಇನ್ನೂ ಮುಗಿದಿಲ್ಲ. ಶುಕ ಮತ್ತು ಸಾರಣ ಇಬ್ಬರನ್ನು ಕರೆದ. ಮೊದಲು ಶುಕನ ಒಬ್ಬರನ್ನೇ ಕಳಿಸಿದ್ದ, ಈಗ ಆ ಸಾರಣವನ್ನು ಕೂಡ ಕರೆದ ಅವರಿಬ್ಬರಿಗೂ ಹೇಳಿದ, ಸಮುದ್ರವನ್ನು ಈ ಕಪಿಗಳು ದಾಟಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೆ, ಅದೇನೋ ದೊಡ್ಡ ಸಾಹಸವನ್ನು ಮಾಡಿ ಈ ಕಪಿಗಳೆಲ್ಲ ಸಮುದ್ರವನ್ನು ದಾಟಿಬಿಟ್ಟಿದ್ದಾರೆ, ಸೇತುವೆಯನ್ನು ಕೂಡ ಕಟ್ಟಿಬಿಟ್ಟಿದ್ದಾರೆ. ಇದೆಲ್ಲ ಬಹಳ ದೊಡ್ಡ ಆಶ್ಚರ್ಯವಾಗಿದೆ. ನನಗೆ ಇನ್ನೂ ನಂಬಿಕೆಯೇ ಬರ್ತಿಲ್ಲ ಇವರು ಸೇತುವೆ ಕಟ್ಟಿದ್ದಾರೆ ಅಂತಂದ್ರೆ. 100 ಯೋಜನೆ ವಿಸ್ತಾರವಾದ ಸೇತುವೆಯನ್ನು ಕಟ್ಟಿದ್ದಾರಲ್ಲ, ಅದನ್ನ ನೀವು ಗೂಢಚಾರರು ಬಂದು ಹೇಳಿದ್ರು ಕೂಡ ನನಗದು ವಿಶ್ವಾಸಕ್ಕೆ ಬರದೇ ಇರುವಂಥ ಸಂಗತಿ. ಇಷ್ಟು ವಿಸ್ತಾರವಾದಂತಹ ಸಮುದ್ರಕ್ಕೆ ಸೇತುವೆ ಕಟ್ಟೋದೊಂದು ಅದೆಂಥದ್ದು. ಆ ವಾನರ ಸೈನ್ಯದ ಸಂಖ್ಯಾ ಪರಿಮಾಣವನ್ನು ನಾನು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನೀವು ಯಾರಿಗೂ ತಿಳಿಯದಂತೆ ವಾನರ ಸೈನ್ಯದೊಳಗೆ ಪ್ರವೇಶ ಮಾಡಬೇಕು. ಆ ವಾನರ ಸಂಖ್ಯೆಯನ್ನು ತಿಳ್ಕೊಳ್ಬೇಕು. ಅದರಲ್ಲಿ ಮುಖ್ಯರು ಯಾರು, ಮಂತ್ರಿಗಳು ಯಾರು, ಸೇನಾಪತಿಗಳು ಯಾರು, ರಾಮ ಲಕ್ಷ್ಮಣರ ಸ್ವಭಾವ ಎಂಥದ್ದು, ಅದನ್ನೆಲ್ಲವನ್ನು ತಿಳಿದುಕೊಂಡು ನನಗೆ ನೀವು ಬಂದು ವರದಿ ಒಪ್ಪಿಸಬೇಕು. ಶುಕಸಾರಣರು ಈ ಬಾರಿ ಕಪಿಗಳ ರೂಪವನ್ನೇ ತಾಳಿದರು. ಹೋದ ಸರಿ ಆತ ಗಿಳಿಯ ರೂಪವನ್ನು ತಾಳಿ ಹೋಗಿದ್ದ ಶುಕ. ಈಗ ಕಪಿಗಳ ರೂಪವನ್ನೇ ತಾಳಿ ವಾನರರ ಸೈನ್ಯಕ್ಕೆ ಆತ ಬಂದ. ವಾನರರ ಸೈನ್ಯ ಎಷ್ಟಿದೆ ಅಂತ ಅನ್ನೋದನ್ನ ಊಹೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯವೇ ಆಗ್ತಿರ್ಲಿಲ್ಲ. ಬರೀ ಶುಕಸಾರಣರಿಗಂತಲ್ಲ, ಬೇರೆ ಯಾರಿಗೂ ಅದು ತಿಳಿಯೋದಂತಾಗಿತ್ತು. ಕಣ್ಣು ಎಲ್ಲಿ ತನಕ ಹೋಗಬಲ್ಲದೋ ಅಲ್ಲಿ ತನಕವೆಲ್ಲ ಕಪಿಗಳ ಸೈನ್ಯವೇ ಕಾಣಿಸ್ತಾ ಇತ್ತು. ಆ ಕಾರಣದಿಂದಾಗಿ ಅವರು ಅದನ್ನು ಎಣಿಕೆ ಮಾಡ್ಲಿಕ್ಕೆ ಸಮರ್ಥರಾಗಲಿಲ್ಲ. ಪರ್ವತಗಳಲ್ಲಿದ್ದರು, ತೀರದಲ್ಲಿ ಸಮುದ್ರ ನದಿ ತೀರಗಳಲ್ಲಿದ್ದರು, ಗುಹೆಗಳಲ್ಲಿದ್ದರು, ವನಗಳಲ್ಲಿದ್ದರು, ಉಪವನಗಳಲ್ಲಿದ್ದರು, ಗಿಡದ ಮೇಲಿದ್ರು, ಗಿಡದ ಕೆಳಗಿದ್ರು, ಎಲ್ಲಿ ನೋಡಿದ್ರು ಕೂಡ ಕಪಿಗಳೇ ಕಾಣಿಸ್ತಾ ಇದ್ರು. ಇದಷ್ಟೇ ಅಲ್ಲದ ಸಮುದ್ರವನ್ನು ದಾಟಿ ಬಂದವರಿದ್ರು, ಈಗಾಗಲೇ ರಾಮನ ಬಳಿಗೆ ಬಂದವರಿದ್ರು, ದಾಟಬೇಕು ಅಂತ ಇನ್ನೂ ಅಲ್ಲಿ ಕಾಯ್ತಾ ಇದ್ರು ಕೆಲವರು. ಬರೀ 100 ಯೋಜನೆಗಿಂತ ವಿಸ್ತಾರವಾದ ಸಂಖ್ಯೆ ಅವ್ರದಿತ್ತಲ್ಲ. ಹಾಗಾಗಿ ತಮ್ಮ ಸರದಿಗಾಗಿ ಇನ್ನೂ ಆ ಕಡೆ ತುದಿಯಿಂದ ಕಾಯ್ತಾ ಇದ್ರು. ಉತ್ತರದ ತುದಿಯಲ್ಲಿ ಕೆಲವರು ಗುಡಾರಗಳನ್ನು ಹಾಕಿದ್ರು, ಬಟ್ಟೆಯಿಂದ ನಿರ್ಮಾಣವಾದಂಥ ಗುಡಾರಗಳನ್ನು ಹಾಕಿ ಅವುಗಳಲ್ಲಿ ಅವರು ವಾಸ ಮಾಡಿದ್ರು. ಕೆಲವರು ಗುಡಾರಗಳನ್ನು ಹಾಕುವ ಸಿದ್ಧತೆಯಲ್ಲಿದ್ದರು. ಕೆಲವರು ಗುಡಾರದ ಹೊರಗಡೆ ಬಂದು ಕೂತ್ಕೊಂಡು ಕಾಯ್ತಾ ಇದ್ರು. ಅವರಿಬ್ಬರನ್ನು ಇವರಿಬ್ಬರು ನೋಡಿದ್ರಲ್ಲ, ಆ ಕಪಿ ಸೈನ್ಯವನ್ನು ಇವರಿಬ್ಬರು ನೋಡಿದ್ರಲ್ಲ, ಅವರನ್ನ ವಿಭೀಷಣ ಕೂಡಲೇ ಗುರುತಿಸಿ ಅವರನ್ನು ಹಿಡಿದುಕೊಂಡು ಬಂದ. ಇವರಿಬ್ಬರು ಕೂಡ ರಾವಣನ ಮಂತ್ರಿಗಳಾದಂಥ ಶುಕಸಾರಣ ಅನ್ನುವರು ರಾವಣನ ಆದೇಶದಂತೆ ಅವರು ಲಂಕೆಯಿಂದ ಇಲ್ಲಿಗೆ ಬಂದಿದ್ದಾರೆ. ರಾಮನನ್ನು ಅವರು ನೋಡಿದರು. ಆ ಶುಕಸಾರಣರಿದ್ದರು, ನಮ್ಮ ಜೀವನ ಮುಗೀತು, ನಮ್ಮ ಜೀವನದ ಕಥೆನೇ ಮುಗೀತು ಅಂತ ತಿಳ್ಕೊಂಡ್ರು. ಅವರು ಕೈ ಜೋಡಿಸ್ಕೊಂಡು ರಾಮನಿಗೆ ಹೇಳಿದರು, ರಾವಣನ ಆಜ್ಞೆಗನುಸಾರವಾಗಿ ನಾವು ಇಲ್ಲಿ ಬಂದಿದ್ದೇವೆ, ಕಪಿಗಳ ಸೈನ್ಯದ ಸಂಖ್ಯೆ ಎಷ್ಟು, ಅದರ ಬಲವೆಷ್ಟು, ಅದನ್ನ ತಿಳ್ಕೊಳ್ಬೇಕು ಅಂತನ್ನೋದು ನಮ್ಮ ಕರ್ತವ್ಯ ಆಗಿದೆ ಇವತ್ತು.
ರಾಮ ಹೇಳಿದ, ನೀವು ನನ್ನ ಸಮಸ್ತ ಸೈನ್ಯವನ್ನು ಕೂಡ ಈಗಾಗಲೇ ಒಂದು ವೇಳೆ ನೋಡಿ ಆಗಿದ್ದರೆ, ನಿಮಗೆ ಬೇಕಾದಂಥ ಮಾಹಿತಿಗಳನ್ನೆಲ್ಲ ನೀವು ಸಂಗ್ರಹಿಸಿ ಆಗಿದ್ದರೆ, ನೀವು ಸ್ವೇಚ್ಛೆಯಿಂದ ಹಿಂತಿರುಗಿ ಹೊರಟೋಗಿ, ನೀವು ಹೋಗಿ ಎಲ್ಲವನ್ನು ರಾಮನಿಗೆ ವರದಿ ಮಾಡಿ. ಒಂದು ವೇಳೆ ಇನ್ನೂ ನೋಡಿಲ್ಲದೇ ಇದ್ದರೆ ನಿಮ್ಗೆ ಅದನ್ನು ನಾನು ಪೂರ್ಣವಾಗಿ ತೋರಿಸುವಂಥ ವ್ಯವಸ್ಥೆ ಮಾಡ್ತೇನೆ. ನಮ್ಮವರೇ ಆದವರು, ನಮ್ಮ ಕಪಿಗಳು ನಿಮಗೆ ನಿಮ್ಮಿಬ್ಬರನ್ನು ಕೂಡ ಕರೆದುಕೊಂಡು ಸೈನ್ಯದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿಸಿ ಸೈನ್ಯದ ಪೂರ್ಣ ಪರಿಚಯವನ್ನು ಮಾಡಿಸಿ ನಿಮ್ಗೆ ಕಳಿಸಿಕೊಡ್ತಾರೆ. ನೋಡಿದ್ರೆ ಹೇಳಿ, ನೋಡಿದ್ರೆ ಹೊರಟು ಹೋಗಿ, ನೋಡಿಲ್ಲದೇ ಇದ್ದರೆ ನಿಮ್ಗೆ ಅದನ್ನು ನಾವು ತೋರಿಸೋ ವ್ಯವಸ್ಥೆ ಮಾಡ್ತೀನಿ ಅಂದ ರಾಮ. ನೀವು ಸಿಕ್ಕಿ ಬಿದ್ದಿದ್ದೀರಿ ಅಂತ ಮಾತ್ರಕ್ಕೆ ನಿಮಗೆ ಮರಣದಂಡನೆ ಆಗ್ತದೆ ಅಂತ ನೀವು ಭಯ ಪಡಬೇಡಿ, ನಿಮಗೆ ಆ ಭಯ ಏನೂ ಇಲ್ಲ. ದೂತರು ಸೆರೆ ಸಿಕ್ಕರೆ, ಅವರು ನಿರಾಯುಧರಾಗಿದ್ದರೆ ಅವರಿಗೆ ಮರಣದಂಡನೆ ಕೊಡಬಾರದಂತ ಶಾಸ್ತ್ರವಿದೆ. ಅದರಂತೆ ನಾನು ನಿಮಗೆ ಯಾವುದೇ ಹಾನಿ ಮಾಡಲಿಕ್ಕೆ ಸಿದ್ಧನಿಲ್ಲ. ಅದಾದ್ಮೇಲೆ ವಿಭೀಷಣನಿಗೆ ಹೇಳಿದ ರಾಮ, ಈ ರಾಕ್ಷಸರನ್ನು ಬಿಟ್ಟುಬಿಡು. ರಾಕ್ಷಸರಿಗೆ ರಾಮ ಹೇಳಿದ ಮತ್ತೆ ಅವರಿಬ್ಬರಿಗೂ, ನೀವು ಕುಬೇರನ ತಮ್ಮನಾದ ರಾವಣನಿಗೆ ಈ ಮಾತುಗಳನ್ನು ಹೇಳಬೇಕು. ಸೈನ್ಯವನ್ನೆಲ್ಲ ನೋಡಿ ಆಯಿತು, ಅದರ ವರದಿಯನ್ನು ಒಪ್ಪಿಸ್ತೀರಿ ನೀವು, ಅದರಂತೆ ಈ ಮಾತನ್ನು ಕೂಡ ಹೇಳಬೇಕು. ರಾವಣನೇ, ನೀನು ಯಾವ ನಿನ್ನ ಅಪಾರವಾದ ಸೈನ್ಯ, ಇಂದ್ರಜಿತ್, ಕುಂಭಕರ್ಣ, ನಿಕುಂಭ, ಕುಂಭರು, ಪ್ರಹಸ್ತ ಮುಂತಾದವರು, ಇವರ ಶಕ್ತಿಯ ಮೇಲೆ ಭರವಸೆಯನ್ನು ಇಟ್ಕೊಂಡು ಸೀತೆಯನ್ನು ಅಪಹಾರ ಮಾಡಿದ್ದೀಯೋ, ಆ ಸೈನ್ಯವನ್ನೆಲ್ಲವನ್ನೂ ಕೂಡ ಕರೆದುಕೊಂಡು ಬಾ, ಯುದ್ಧ ಭೂಮಿಗೆ ಕರೆದುಕೊಂಡು ಬಾ. ನನ್ನ ಬಾಣಗಳಿಗೆ ತುತ್ತಾಗಿ ಆ ಇಡೀ ನಗರವೆಲ್ಲ, ಆ ಇಡೀ ಸೈನ್ಯವೆಲ್ಲ ಇವತ್ತು ಧ್ವಂಸ ಆಗೋದಿದೆ. ಆ ಕೆಲಸ ಬೇಗನೆ ಮುಗಿದು ಹೋಗಲಿ. ಈ ಮಾತನ್ನು ನೀವು ರಾವಣನಿಗೆ ಹೋಗಿ ಹೇಳಿ ಅಂದ ರಾಮ. ಅವರಿಬ್ಬರು ರಾವಣಿಗೆ ನಮಸ್ಕಾರ ಮಾಡಿ, ರಾಮನಿಗೆ ನಿಮಗೆ ಜಯವಾಗಲಿ ಅಂತ ಇವನಿಗೆ ಜಯಾಶಂಸನೆ ಮಾಡಿ ಅವರಲ್ಲಿದ್ದು ಹೊರಟು ಹೋಗಿಬಿಟ್ರು. ಆಗ ಅವರು ರಾವಣನಿಗೆ ಮತ್ತೆ ವರದಿ ಒಪ್ಪಿಸಿದ್ರು. ವಿಭೀಷಣ ನಮ್ಮಿಬ್ಬರಿಗೂ ಮರಣದಂಡನೆ ಮಾಡಿಸೋದಕ್ಕಾಗಿ ರಾಮನ ಕಡೆ ಕರ್ಕೊಂಡು ಹೋಗಿದ್ದ. ಆದರೆ ದಯಾಳವಾದಂತಹ ರಾಮ ಅವರು ಈಗೇನು ವರದಿ ಒಪ್ಪಿಸಲಿಕ್ಕೆ ಶುರು ಮಾಡಿದ್ರಲ್ಲ, ರಾಮನ ಸೈನ್ಯವನ್ನೆಲ್ಲ ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಮ್ಮೆಲೆ ಧರ್ಮಾತ್ಮನಾದಂಥ ಮಹಾ ತೇಜಸ್ವಿಯಾದ ರಾಮ ನಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡಿದ. ಆ ಸೈನ್ಯದಲ್ಲಿ, ಕಪಿಗಳ ಸೈನ್ಯದಲ್ಲಿ 4 ಮಹಾಪರಾಕ್ರಮಿಗಳಿದ್ದಾರೆ. ಅವರು 4 ಲೋಕಪಾಲಕರಿಗೆ, ಇಂದ್ರ, ಯಮ, ವರುಣ, ಕುಬೇರರಿಗೆ ಸಮಾನರಾದಂಥ ಶಕ್ತಿಶಾಲಿಗಳಿದ್ದಾರೆ. ಅವರ್ಯಾರಂದ್ರೆ ರಾಮ, ಲಕ್ಷ್ಮಣ, ವಿಭೀಷಣ ಮತ್ತು ಸುಗ್ರೀವ. ಇವರು ಲೋಕಪಾಲಕರಿಗೆ ಸಮಾನರಾದವರು. ಆ 4 ಎಲ್ಲಿರ್ತಾರೋ ಅಲ್ಲಿ ಜಯ ನಿಶ್ಚಿತ. ಹಾಗಾಗಿ ಕಪಿಗಳ ಸೈನ್ಯ ಇವತ್ತು ಯಾವುದೇ ಆತಂಕದಲ್ಲಿಲ್ಲ, ಅದು ಪೂರ್ಣವಾದಂಥ ಭರವಸೆಯಿಂದ ಒಡಗೂಡಿದೆ. ಇದು ಈ 4 ಜನರು ಬೇರೆ ಯಾವ ಸಹಾಯವನ್ನು ಅಪೇಕ್ಷಿಸೋದಿಲ್ಲ, ಯಾವ ಕಪಿಗಳು ಬೇಕೇ ಆಗಿಲ್ಲ ಅವರಿಗೆ. ಈ 4 ಜನ ಇದ್ರೆ ಸಾಕು. ಇಡೀ ಲಂಕಾನಗರವನ್ನೇ ಅವರು ಕಿತ್ತು ಬಿಸಾಕ್ಲಿಕ್ಕೆ, ಸಮುದ್ರದ ಒಳಗೆ ಬಿಸಾಕ್ಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಅದರಲ್ಲೂ ರಾಮನಿಗಿರುವಂಥ ರೂಪ, ಅವನ ಶಸ್ತ್ರಾಸ್ತ್ರಗಳ ಜ್ಞಾನ, ಆತನ ವ್ಯಕ್ತಿತ್ವ, ಇದನ್ನು ಗಮನಿಸಿದ್ರೆ ಅವನೊಬ್ಬನೇ ಈ ಲಂಕಾಪಟ್ಟಣವನ್ನು ಧ್ವಂಸ ಮಾಡಲಿಕ್ಕೆ ಸಮರ್ಥ. ಇದು ಶತ್ರುಗಳ ಕಡೆಯಿಂದ ಬಂದಿದ್ದು ವರ್ಣನೆ ಇದು. ಇದನ್ನು ಶುಕಸಾರಣರು ಹೇಳಿದ ಮೇಲೆ ಇನ್ನು ಯಾವ ಕಪಿಯೂ ಕೂಡ ನಮ್ಮ ಮಹತ್ವದಿಂದ ಲಂಕಾನಗರದ ವಿಜಯ ಸಾಧ್ಯ ಆಯಿತು ಅಂತ ತಿಳ್ಕೊಳ್ಬೇಕಾಗಿಲ್ಲ. ರಾಮನ ಬಲ ಏನು ಅಂತ ಅನ್ನೋದನ್ನ ಅವನ ಪಕ್ಷೀಯರು ಹೇಳೋದಕ್ಕಿಂತ ವಿಪಕ್ಷೀಯರೇ ಮಾಡಿದ ವರ್ಣನೆ ಇದು. ಉಳಿದ 3 ಸುಮ್ಮನೆ ಕೂತ್ರ ಸಾಕು, ಲಕ್ಷ್ಮಣ, ಸುಗ್ರೀವ, ವಿಭೀಷಣ ಸುಮ್ಮನೆ ಕೂತ್ರ ಸಾಕು. ಈ ರಾಮ ತಾನೊಬ್ಬನೇ ಏಕಾಂಗಿಯಾಗಿ ನಮ್ಮ ಲಂಕಾನಗರವನ್ನು ಧ್ವಂಸ ಮಾಡಬಲ್ಲ. ಪ್ರಹೃಷ್ಟ ರೂಪ ಝಜನೀ ವನೌಕಸಾಂ ಮಹಾತ್ಮನಾಂ ಸಂಪ್ರತಿ ಯೋದ್ಧುಮಿಚ್ಛತಾಂ ಅಲಂ ವಿರೋಧೇನ ಶಮೋವಿಹೀಯತಾಂ ಪ್ರದೀಯತಾಂ ದಾಶರಥಾಯ ಮೈಥಿಲಿ. ಆ ಕಪಿಗಳ ಸೈನ್ಯ ಉತ್ಸಾಹಶಾಲಿಯಾಗಿದೆ, ಗರ್ಜನೆ ಮಾಡ್ತಾ ಇದೆ. ರಾಮನ ಜೊತೆ ವಿರೋಧ ಸಾಕು, ಸಂಧಿ ಮಾಡಿಕೋ, ಸೀತೆಯನ್ನು ಆತನಿಗೆ ಒಪ್ಪಿಸಿಕೊಟ್ಟು ಬಿಡು ಅಂತ ಇವರು ವರದಿ ಮಾಡ್ಲಿಕ್ಕೆ ಬಂದವರು. ಗೂಢಚಾರಿಕೆಯನ್ನು ಮಾಡಿ ರಾವಣನಿಗೆ ಬೇಕಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದವರು ರಾಮನಿಗೆ ಬುದ್ಧಿವಾದ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಬುದ್ಧಿವಾದ ನೀವು ಹೇಳಬೇಕು ಅಂತ ಆತ ರಾಮನ ಅವ್ರನ್ನ ಕರೆಸಿರ್ಲಿಲ್ಲ. ಆದರೂ ಆನಂದ ರಾಮಾಯಣದಲ್ಲಿ ಬಂದಿತ್ತಲ್ಲ, ಅದು ಬುದ್ಧಿವಾದ ಹೇಳಿದ್ಮೇಲೆ ನಿನಗೆ ಸದ್ಗತಿ ಅಂತ ಇತ್ತಲ್ಲ, ಅಲ್ಲಿ ಅದನ್ನು ಗಮನಿಸಿದ್ರೆ ಅವರು ಸ್ವಯಂ ಪ್ರೇರಿತರಾಗಿ ರಾಮನಿಗೆ ಬುದ್ಧಿವಾದ ಹೇಳಿದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 25ನೇ ಸರ್ಗ ಮುಕ್ತಾಯ ಆಗಿದೆ.